ಕನ್ನಡ ಕೀಲಿಮಣೆಯನ್ನು ಸಿದ್ಧಪಡಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂತ ಇದೆ. ಕನ್ನಡ ಕೀಲಿಮಣೆಯನ್ನು ಸಿದ್ಧಪಡಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಆಪ್ಷನ್ GVK ರಾವ್, MS ರಾವ್, KP ರಾವ್, ಕುವೆಂಪು ಅಂತ ಕೊಟ್ಟಿದ್ದಾರೆ. ದ್ವಾರಕಂತಕಂತರು ಆಗಸ್ಟ್ ದ್ವಾರಕಂತಕಂತರು ಬರ್ತಾರೆ. ಫಸ್ಟು ಅವ್ರು ಏನು ಮಾಡ್ತಾರೆ, ಈ ಒಂದು QWERTY QWERTY ಕೀಬೋರ್ಡನ್ನು ಫಸ್ಟು ರೆಡಿ ಮಾಡಿರ್ತಾರೆ. ಸೊ ಆ ಒಂದು QWERTY ಕೀಬೋರ್ಡನ್ನು KP ರಾವ್ರವರು ಮೊಟ್ಟ ಮೊದಲ ಬಾರಿಗೆ ಈ ಕನ್ನಡಕ್ಕೆ ಯಾವ ರೀತಿ ಬೇಕೋ ಕನ್ನಡ ಲಿಪಿಗೆ ಸೂಕ್ತವಾಗುವಂತೆ ಮಾರ್ಪಾಡನ್ನು ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ KP ರಾವ್ರನ್ನು ಕೀಬೋರ್ಡ್ನ ಲೇಔಟ್ ಅಂತ ಸಹ ಕರೀತಾರೆ. ಸೊ ಆ್ಯಂಡ್ ಇದನ್ನು ಕೀಬೋರ್ಡ್ ಲೇಔಟ್ ಅಥವಾ KP ರಾವ್ ಲೇಔಟ್ ಅಂತ ಸಹ ಕರಿತಾ ಹೋಗ್ತಾರೆ. ಸೊ KP ರಾವ್ ಇವರು ಮಾಡ್ತಕ್ಕಂಥದ್ದು ಆಗಸ್ಟ್ ದ್ವಾರಕವರು ರೆಡಿ ಮಾಡಿರ್ತಕ್ಕಂಥ QWERTY ಕೀಬೋರ್ಡನ್ನು ಇವರಿಗೆ ಯಾವ ರೀತಿ ಬೇಕು ಕನ್ನಡ ಲಿಪಿಗೆ ಯಾವ ರೀತಿ ಸೂಕ್ತ ಆಗುತ್ತೋ ಹಾಗೆ ಮಾರ್ಪಾಡನ್ನು ಮಾಡ್ತಕ್ಕಂಥವ್ರು ಈ ಒಂದು KP ರಾವ್ರವರು. ಸೊ ಹಾಗಾಗಿ ಅವರ ಹೆಸರನ್ನೇ ಈ ಒಂದು ಕನ್ನಡ ಕೀಲಿಮಣಿಗೆ ಸಿದ್ಧಪಡಿಸಿದಂಥ ಕೀರ್ತಿ ಅವರಿಗೆ ಸಲ್ಲುತ್ತೆ ಅಂತ ಹೇಳ್ತಕ್ಕಂಥದ್ದು. ಸೊ ಫಸ್ಟ್ಗೆ ಇಲ್ಲಿ ಕೀಬೋರ್ಡನ್ನು ರೆಡಿ ಮಾಡ್ತಕ್ಕಂಥವ್ರು QWERTY, ಕನ್ನಡ ಕೀಲಿಮಣಿಯನ್ನು ಸಿದ್ಧಪಡಿಸ್ತಕ್ಕಂಥವ್ರು 6.5 ಎಂಬುದು ಏನು ಅಂತ ಎಂಬುದು ಏಕಭಾಷೆ, ದ್ವಿಭಾಷೆ ಅಥವಾ ತ್ರಿಭಾಷೆ, ಬಹುಭಾಷೆ ಅಂತ ಕೊಟ್ಟಿದ್ದಾರೆ. ನೋಡಿ 6.5 ಎಂಬುದು ಏಕಭಾಷೆ, ದ್ವಿಭಾಷೆ, ತ್ರಿಭಾಷೆ ಆ್ಯಂಡ್ ಬಹುಭಾಷೆ. ಸೊ ಇಲ್ಲಿ ತುಂಬ ಬರ್ತವೆ. 6.5 ಆಗಿರ್ಬೋದು, 5.0 ಬರ್ತಕ್ಕಂಥದ್ದಾಗಿರ್ಬೋದು ಅಥವಾ 4.0 ಬರುತ್ತೆ. ಆ್ಯಂಡ್ 10 ಸಹ ಬರುತ್ತೆ. ಇತ್ತೀಚೆಗೆ ರೀಸೆಂಟಾಗಿ 10 ಸಹ ಇದೆ ಇದು. ಸೊ ಇದನ್ನು ನೋಡ್ತಾ ಹೋದಾಗ ಕೆಲವೊಂದು ಭಾಷೆಯಲ್ಲಿ ಇರ್ತಕ್ಕಂಥದ್ದು ಏಕಭಾಷೆ, ದ್ವಿಭಾಷೆ, ತ್ರಿಭಾಷೆ, ಬಹುಭಾಷೆ ಅಂತ ಏನು ಕೊಟ್ಟಿದ್ದಾರೋ ಸೊ ಕನ್ನಡ ನುಡಿ 6.5 ಬಂದು ಬಹುಭಾಷೆಯಲ್ಲಿ ಇರ್ತಕ್ಕಂಥದ್ದು. ಸೊ ಯಾರು ನುಡಿಯನ್ನು ಯೂಸ್ ಮಾಡ್ತಿರ್ತಾರೋ ಕನ್ನಡ ಟೈಪಿಂಗ್ ಯಾರು ಗೊತ್ತಿರುತ್ತೋ ಸೊ ಅವ್ರಿಗೆ ಗೊತ್ತಿರುತ್ತೆ ಈ ಒಂದಿದು. ಸೊ ಏಕಭಾಷೆ ಅಲ್ಲ, ದ್ವಿಭಾಷೆ. ಸೊ ಇದು ಬಂದು ನುಡಿ 4.0 ಮತ್ತು 5.0 ಏನಿದೆ ಸೊ ಅಲ್ಲಿ ದ್ವಿಭಾಷೆ ಬರುತ್ತೆ. ಆ್ಯಂಡ್ ಬಹುಭಾಷೆ ನುಡಿ 6.5 ಬಂದು ಬಹುಭಾಷೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ವೆಶನ್. ಸೊ ಇಲ್ಲ ಅಂದರೆ ಯಾರ ಹತ್ರನಾದರೂ ಸಿಸ್ಟಮ್ ಇಲ್ಲಿ ಬೇಕಾದ್ರೆ ಓಪನ್ ಮಾಡಿ ನೋಡಿ, ಅಲ್ಲಿ ಇರುತ್ತೆ ದ್ವಿಭಾಷೆ, ತ್ರಿಭಾಷೆ ಅಥವಾ ಏಕಭಾಷೆ, ಬಹುಭಾಷೆ ಆ ಥರ ಎಲ್ಲ ಆಪ್ಷನ್ಸ್ಗಳಲ್ಲೇ ಕೊಟ್ಟಿರ್ತಾರೆ. ಸೊ ಏಕಭಾಷೆ ಅಂತ ಹೇಳಿದ್ರೆ ನಾವು ಇಲ್ಲಿ ಏಕಭಾಷೆ ಅಥವಾ ದ್ವಿಭಾಷೆ ಅಂದರೆ ಏನು ಅಂತ ನಾವು ನೋಡ್ತಾ ಹೋದರೆ, ಏಕಭಾಷೆ ಅಂತ ಹೇಳಿದರೆ ಏನೋ ಒಂದು ಪುಟ ನಾವು ಟೈಪ್ ಮಾಡ್ತೀವಿ ಅಥವಾ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಜಸ್ಟ್ ಒಂದು ಭಾಷೆಯನ್ನು ಬಳಸ್ತಕ್ಕಂಥದ್ದು. ಆ್ಯಂಡ್ ದ್ವಿಭಾಷೆ ಅಂತ ಹೇಳಿದಾಗ ಕನ್ನಡನೂ ಟೈಪ್ ಮಾಡ್ಬೋದು, ಕನ್ನಡ ಜೊತೆಗೆ ಈ ಥರ ಯಾವುದರ ಇನ್ನೊಂದು ಭಾಷೆನೂ ಸಹ ನಾವಲ್ಲಿ ಟೈಪ್ ಮಾಡ್ತಕ್ಕಂಥದ್ದು. ಆ್ಯಂಡ್ ಬಹುಭಾಷೆ ಅಂತ ಹೇಳಿದಾಗ ಕನ್ನಡ ಜೊತೆಗೆ ಹಲವಾರು ಭಾಷೆಗಳನ್ನು ಒಂದೇ ಪೇಜಲ್ಲಿ ನಾವು ಟೈಪ್ ಮಾಡ್ತಕ್ಕಂಥದ್ದು. ಸೊ ಫಾರ್ ಎಕ್ಸಾಂಪಲ್ ಇಂಗ್ಲೀಷು, ಹಿಂದಿ, ಕನ್ನಡ ಈ ಥರ. ಆ್ಯಂಡ್ ಲ್ಯಾಂಗ್ವೇಜ್ ನೀವು ನೋಡಿರಬಹುದು, ಫಾಂಟ್ ಇದರಲ್ಲಿ ಕೊಡ್ತಾ ಹೋಗ್ತಾರೆ ಇದರಲ್ಲಿ. ಸೊ ಅದರಲ್ಲಿ ಸಹ ನೋಡಿರಬಹುದು ಎಷ್ಟೊಂದು ಭಾಷೆಗಳಿರುತ್ತೆ. ಸೊ ಆ ಭಾಷೆ ನಾವು ಯೂಸ್ ಮಾಡಿಕೊಂಡು ಕನ್ನಡದಲ್ಲಿ ನಾವು ಟೈಪ್ನ ಮಾಡ್ತಕ್ಕಂಥದ್ದನ್ನ ನಾವು ಬಹುಭಾಷೆ ಅಂತ ಹೇಳ್ತೀವಿ. ಸೊ ಜಸ್ಟ್ ದ್ವಿಭಾಷೆ ಅಂದರೆ ಕನ್ನಡ ಜೊತೆಗೆ ಬೇರೆ ಈ ಥರ ಇನ್ನೊಂದು ಭಾಷೆನ ಯೂಸ್ ಮಾಡ್ತಕ್ಕಂಥದ್ದು. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದು ಕೆಳಗಿನಲ್ಲಿ ಯಾವುದನ್ನು ಜಿಮೇಲ್ ಮೂಲಕ ಕಳಿಸಲು ಸಾಧ್ಯವಿಲ್ಲ ಅಂತ ಕೊಟ್ಟಿದ್ದಾರೆ. ಕೆಳಗಿನಲ್ಲಿ ಯಾವುದನ್ನು ಜಿಮೇಲ್ ಮೂಲಕ ಕಳಿಸಲು ಸಾಧ್ಯವಿಲ್ಲ? ಆನ್ಸರ್ ಬಿ, ದುರ್ಗಾ ಸಾಧ್ಯವಿಲ್ಲ ಕೇಳ. ಓಕೆ, ಬಿ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ನಾವು ನೋಡ್ತಾ ಹೋದಾಗೆ ಈ ಟೆಕ್ಸ್ಟು, JPG ಇಮೇಜು, PNG ಇಮೇಜು. ಸೊ ಇಮೇಜು, ಟೆಕ್ಸ್ಟು ಫೈಲ್ಗಳನ್ನ ನಾವು ಜಿಮೇಲಲ್ಲಿ ಕಳಿಸಬಹುದು. ಫೋಲ್ಡರ್ ಅಂತಂದರೆ ಏನು ಅಂತ ಫಸ್ಟ್ ನಾವು ತಿಳ್ಕೊಳ್ತಾ ಹೋದರೆ, ಫೋಲ್ಡರ್ ಮೀನ್ಸ್ ಸೊ ನೋಡಿ ಇಲ್ಲಿ ಸೊ ಡಾಕ್ಯುಮೆಂಟ್ನ ನಾನು ಓಪನ್ ಮಾಡ್ತೀನಿ ಅಂತ ಅಂದಾಗ ನೋಡಿ ಡಾಕ್ಯುಮೆಂಟಲ್ಲಿ ಏನು ಬರುತ್ತೆ, 3D ಆಬ್ಜೆಕ್ಟ್ಸು, ಡೆಸ್ಕ್ಟಾಪು, ಡಾಕ್ಯುಮೆಂಟು, ಡೌನ್ಲೋಡ್ಸು, ಮ್ಯೂಸಿಕ್ಕು ಕಾಣಿಸ್ತಿದ್ಯಾ? ಸೊ ಇಲ್ಲಿ ಡೆಸ್ಕ್ಟಾಪು, ಡಾಕ್ಯುಮೆಂಟು, ಡೌನ್ಲೋಡ್, ಮ್ಯೂಸಿಕ್, ಪಿಕ್ಚರ್, ವಿಡಿಯೋ ಇದನ್ನೆಲ್ಲ ನಾವು ಫೋಲ್ಡರ್ ಅಂತ ಹೇಳ್ತೀವಿ. ಸೊ ಈ ಫೋಲ್ಡರ್ ಟೋಟಲಾಗಿ ಈ ಒಂದು ಫೋಲ್ಡರ್ನ ನಾವು ಮೇಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಜಸ್ಟ್ ಏನಂತ ಹೇಳಿದರೆ ಇದರಲ್ಲಿ ಇರ್ತಕ್ಕಂಥ ಫಾರ್ ಎಕ್ಸಾಂಪಲ್ ನಾನು ನೋಡ್ತಾ ಹೋದಾಗ ಇಲ್ಲಿ ನೋಡಿ ಈಗ ಡೌನ್ಲೋಡಲ್ಲಿ ನಾವು ತೊಗೊಂಡಾಗ ಇಲ್ಲಿದೆ ನೋಡಿ PDO ವಿಲೇಜ್ ಅಕೌಂಟೆಂಟ್ ಮಾಡೆಲ್ ಟೆಸ್ಟ್ ಪೇಪರ್. ಸೊ ಇದನ್ನು ನಾವು ಕಳಿಸಬಹುದು ಫೈಲ್ನ. ಬಟ್ ಟೋಟಲಾಗಿ ಡೌನ್ಲೋಡಲ್ಲಿ ಏನಿದೆಯೋ ಅಥವಾ ಡಾಕ್ಯುಮೆಂಟಲ್ಲಿ ಇಷ್ಟು ಏನಿದೆಯೋ ಇಷ್ಟನ್ನು ಸಹ ನಾವು ಜಿಮೇಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಇದೊಂದು ನಾವು ಫೋಲ್ಡರ್ ಅಂತ ಹೇಳ್ತೀವಿ. ಸೊ ಇದಾಗಿರ್ಬೋದು ಅಥವಾ ಡೆಸ್ಕ್ಟಾಪ್ ಆಗಿರ್ಬೋದು, ಇದರಲ್ಲಿರ್ತಕ್ಕಂಥ ಫೈಲ್ಗಳೆಲ್ಲ ನಾವು ಕಳಿಸೋದಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಇದನ್ನ ಫೋಲ್ಡರ್ನ ನಾವು ಕಳಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು. ಸೊ ಆನ್ಸರು ಆಪ್ಷನ್ ಡಿ, ಫೋಲ್ಡರು. ಸೊ ಈ ಫೋಲ್ಡರ್ ಒಳಗಡೆ ಟೆಕ್ಸ್ಟು, JPG ಇಮೇಜು, PNG ಇಮೇಜು ಆಗಿರ್ಬೋದು, ಫೈಲ್ಗಳಾಗಿರ್ಬೋದು, ಸೊ ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು ಬರ್ತವೆ. ಸೊ ಇಲ್ಲಿ ಫೋಲ್ಡರ್ ಅಂದರೆ ತುಂಬ ದೊಡ್ಡದು. ಸೊ ಅದನ್ನೆಲ್ಲನೂ ನಾವು ಜಿಮೇಲಲ್ಲಿ ಒಂದರಲ್ಲಿ ಕಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಕೆಳಗಿನಲ್ಲಿ ಯಾವುದು ಸೆಕೆಂಡರಿ ಸ್ಟೋರೇಜ್ ಡಿವೈಸ್ಗೆ ಉದಾಹರಣೆ ಅಂತ ಕೇಳಿದ್ದಾರೆ.
ಸೊ ನೋಡಿ ಇಲ್ಲಿ ಕೆಳಗಿನಲ್ಲಿ ಯಾವುದು ಸೆಕೆಂಡರಿ ಸ್ಟೋರೇಜ್ ಡಿವೈಸ್, ದ್ವಿತೀಯ ಸಂಗ್ರಹಣಾ ಸಾಧನಗಳು ಅಂತ ಹೇಳ್ತೀವಿ. ಎಸ್ ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್, DVD, ಆಲ್ ಆಫ್ ಎಬೋ. ಎಸ್ ಆನ್ಸರ್ ಆಪ್ಷನ್ ಡಿ, ಆಲ್ ಆಫ್ ಎಬೋ ಬರುತ್ತೆ. ಸೊ ಪೆನ್ ಡ್ರೈವು, ಹಾರ್ಡ್ ಡಿಸ್ಕು, DVD ಇದರ ಜೊತೆಗೆ ಇನ್ನೂ ಸಹ ಬರ್ತಾ ಹೋಗುತ್ತೆ. ಯಾವುದಂತ ಹೇಳಿದರೆ ಫ್ಲಾಪಿ ಡಿಸ್ಕ್ ಆಗಿರ್ಬೋದು, FLOPPY ಫ್ಲಾಪಿ ಡಿಸ್ಕ್ ಅಂತ ಬರುತ್ತೆ. ಆ್ಯಂಡ್ ಮ್ಯಾಗ್ನೆಟಿಕ್ ಟೇಪ್ ಬರುತ್ತೆ, ಮ್ಯಾಗ್ನೆಟಿಕ್ ಟೇಪು. ಆ್ಯಂಡ್ ನೆಕ್ಸ್ಟು CD ROM ಅಂತಕ್ಕಂಥದ್ದು, CD. ನೆಕ್ಸ್ಟು DVD ಮತ್ತು ಬ್ಲೂರೇ ಅಂತ ಬರುತ್ತೆ, ಬ್ಲೂರೇ. ಆ್ಯಂಡ್ ನೆಕ್ಸ್ಟ್ ಬಂದು ಪೆನ್ ಡ್ರೈವ್ ಇಲ್ಲೇ ಕೊಟ್ಟಿದ್ದಾರೆ. ಅದಾದ ನಂತರ ಮೆಮೊರಿ ಕಾರ್ಡು, ಸೊ ಹೇಳ್ತೀವಲ್ಲ ಮೆಮೊರಿ ಕಾರ್ಡು ಚಿಪ್ ಅಂತ, ಸೊ ಮೆಮೊರಿ ಕಾರ್ಡು ಮತ್ತು ಫ್ಲ್ಯಾಶ್ ಕಾರ್ಡು. ಸೊ ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ಗೆ ಎಕ್ಸಾಂಪಲ್ಸ್. ಸೊ ಏನು ಹೇಳಿದಾಗೆ ಫ್ಲಾಪಿ ಡಿಸ್ಕು, ಹಾರ್ಡ್ ಡಿಸ್ಕು, ಮ್ಯಾಗ್ನೆಟಿಕ್ ಟೇಪು, CD ROM, DVD, ಬ್ಲೂರೇ ಡಿಸ್ಕು, ಪೆನ್ ಡ್ರೈವು, ಮೆಮೊರಿ ಕಾರ್ಡು, ಫ್ಲ್ಯಾಶ್ ಕಾರ್ಡು. ಸೊ ಇದೆಲ್ಲ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ಗೆ ಬರ್ತಕ್ಕಂಥ ಎಕ್ಸಾಂಪಲ್ಸ್ಗಳು. ಅಥವಾ ಸೊ ಇದರಲ್ಲಿ 3 ಟೈಪ್ ಆಗುತ್ತೆ. ಸೆಕೆಂಡರಿ ಸ್ಟೋರೇಜಲ್ಲೂ ಸಹ 3 ಬರುತ್ತೆ. ಯಾವುದಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಅಂತ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಆಪ್ಟಿಕಲ್, ಇಟ್ ಮೀನ್ಸ್ ದೃಷ್ಟಿ ಸಾಧನಗಳು ಅಂತ ಹೇಳ್ತೀವಿ, ಆಪ್ಟಿಕಲ್ ಬರುತ್ತೆ. ಆ್ಯಂಡ್ ಸಾಲಿಡ್ ಸ್ಟೇಟ್ ಅಂತ ಹೇಳ್ತೀವಿ, ಸಾಲಿಡ್ ಇಟ್ ಮೀನ್ಸ್ ಮುಟ್ತಕ್ಕಂಥದ್ದು. ಏನಂತ ಹೇಳಿದ್ರೆ ಅದು ಪೆನ್ ಡ್ರೈವ್ ಆಗಿರ್ಬೋದು, ಮೆಮೊರಿ ಕಾರ್ಡ್ ಆಗಿರ್ಬೋದು, ಫ್ಲಾಶ್ ಕಾರ್ಡ್ ಆಗಿರ್ಬೋದು. ಸೊ ಅದೆಲ್ಲ ನಾವು ಸಾಲಿಡ್ ಅಂತ ಹೇಳ್ತೀವಿ. ಸೊ ಇದು ಎಲ್ಲ ಬಂದು ಸೆಕೆಂಡರಿ ಸ್ಟೋರೇಜ್ ಡಿವೈಸ್ಗೆ ಎಕ್ಸಾಂಪಲ್ಸ್. ಆ್ಯಂಡ್ ನೆಕ್ಸ್ಟ್ ಬಂದು ಕೆಳಗಿನಲ್ಲಿ ಯಾವುದು ಇನ್ಪುಟ್ ಡಿವೈಸ್ ಆಗಿದೆ ಅಂತ ಕೇಳಿದ್ದಾರೆ. ಕೆಳಗಿನಲ್ಲಿ ಯಾವುದು ಇನ್ಪುಟ್ ಡಿವೈಸ್ ಆಗಿದೆ? ಪ್ರಿಂಟರ್, ಸ್ಪೀಕರ್, ಕೀಬೋರ್ಡ್, ನನ್ ಆಫ್ ದ ಎಬೋ. ಸೊ ಇನ್ಪುಟ್ ಅಂತ ಏನು ಹೇಳಿದ್ರೆ ಕಂಪ್ಯೂಟರ್ ಏನಿದೆಯೋ ಈ ಒಂದು ಕಂಪ್ಯೂಟರ್ಗೆ ಒಳಗಡೆ ಕಳಿಸ್ತಕ್ಕಂಥದ್ದು ಇನ್ಪುಟ್ಟು. ನಾವು ಒಳಗಡೆ ಕಳಿಸ್ತಕ್ಕಂಥದ್ದು ಇನ್ಪುಟ್ಟು, ಕಂಪ್ಯೂಟರಿಂದ ಹೊರಗಡೆ ತೊಗೊಳ್ತಕ್ಕಂಥದ್ದು ಔಟ್ಪುಟ್ ಆಗುತ್ತೆ. ಸೊ ಇಲ್ಲಿ ಪ್ರಿಂಟರು, ಸ್ಪೀಕರ್ ಅಂತ ಹೇಳಿದರೆ ಕಂಪ್ಯೂಟರಿಂದ ನಾವು ಹೊರಗಡೆ ತೊಗೊಳ್ತಕ್ಕಂಥದ್ದು. ಸ್ಪೀಕರ್ ಅಂತ ಹೇಳಿದ್ರೆ ಅಲ್ಲಿ ಬರ್ತಕ್ಕಂಥ ವಾಯ್ಸ್ನ ಕೇಳಿಸ್ಕೊಳ್ತೀವಿ. ಪ್ರಿಂಟರ್ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಡಾಕ್ಯುಮೆಂಟ್ಗಳನ್ನ ನಾವು ಪ್ರಿಂಟ್ ತೊಗೊಳ್ತಕ್ಕಂಥದ್ದು. ಸೊ ಇಟ್ ಮೀನ್ಸ್ ಇವೆರಡು ಔಟ್ಪುಟ್ ಆಗುತ್ತೆ. ಸೊ ಕೀಬೋರ್ಡ್ ಅಂತ ಹೇಳಿದಾಗ ಅದು ಇನ್ಪುಟ್ ಡಿವೈಸ್ ಆಗುತ್ತೆ. ಆಪ್ಷನ್ ಸಿ, ಎಸ್. ಆ್ಯಂಡ್ ನೆಕ್ಸ್ಟು ಸೊ ಇದಕ್ಕೆ ನಾವು ನೋಡ್ತಾ ಹೋದರೆ ಇನ್ನೂ ಕೆಲವೊಂದಿದ್ದಾವೆ ನೋಡಿ. ಸೊ ಇಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸಸ್ಗೆ ಕೆಲವೊಂದು ಎಕ್ಸಾಂಪಲ್ಸ್ಗಳು. ಸೊ ನೋಡಿ ಇಲ್ಲಿ ಕೀಬೋರ್ಡು ಇನ್ಪುಟ್ಗೆ, ಆಪ್ಟಿಕಲ್ ಪೆನ್ನು, ಜಾಯ್ಸ್ಟಿಕ್ಕು, ಸ್ಕ್ಯಾನರು, ಬಾರ್ಕೋಡ್ ರೀಡರ್ ಇದೆಲ್ಲ ಇನ್ಪುಟ್ ಆಗುತ್ತೆ. ಔಟ್ಪುಟ್ ಅಂತ ಹೇಳಿದ್ರೆ ಹೆಡ್ಫೋನ್ಸು, ಹೆಡ್ಸೆಟ್ಟು, ಸ್ಕ್ರೀನು, ಲೇಸರ್ ಪ್ರಿಂಟರು, ಪ್ಲಾಟರು, ಇಂಕ್ಸೆಟ್ ಪ್ರಿಂಟರು, ಸ್ಪೀಕರು ಇದೆಲ್ಲ ಔಟ್ಪುಟ್ಟು. ಆ್ಯಂಡ್ ಡಿಜಿಟಲ್ ಕ್ಯಾಮ್ರಾ ಮತ್ತು ಪೆನ್ ಡ್ರೈವ್. ಸೊ ಇವೆಲ್ಲ ಇನ್ಪುಟ್ಟು ಔಟ್ಪುಟ್ಗೂ ಸಹ ಬರ್ತಕ್ಕಂಥದ್ದು. ವೆಬ್ ಕ್ಯಾಮ್ರಾ ಆಗಿರ್ಬೋದು, CD, DVD ಆಗಿರ್ಬೋದು, ಮಾಡೆಮ್ ಆಗಿರ್ಬೋದು, ಟಚ್ ಸ್ಕ್ರೀನ್ ಆಗಿರ್ಬೋದು, ಇದೆಲ್ಲ ಇನ್ಪುಟ್ ಮತ್ತು ಔಟ್ಪುಟ್ ಎರಡರಲ್ಲೂ ಸಹ ವರ್ಕ್ ಆಗ್ತಕ್ಕಂಥದ್ದು. ಸೊ ಆ್ಯಂಡ್ ನೆಕ್ಸ್ಟ್ ಬಂದು 1 ಬೈನರಿ ಡಿಜಿಟ್ ಅಂದರೆ ಏನು ಅಂತ ಕೇಳಿದರೆ, 1 ಬೈನರಿ ಡಿಜಿಟ್ ಅಂದರೆ 0 ಅಥವಾ 1, 0 ಆ್ಯಂಡ್ 1, A ಆ್ಯಂಡ್ B, ನನ್ ಆಫ್ ದ ಎಬೋ. ಎಸ್. ಸೊ ಆನ್ಸರ್ ಬಂದು ಆಪ್ಷನ್ ಬಿ ಅಂತ ಕೊಡ್ತಿದ್ದಾರೆ, ಆಪ್ಷನ್ ಸಿ ಕೊಟ್ಟಿದ್ದಾರೆ, A ಆ್ಯಂಡ್ B. ಸೊ ಇಲ್ಲಿ ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ಅರ್ಥ ಆದರೆ ಆನ್ಸರ್ ಅರ್ಥ ಆಗುತ್ತೆ. ಎಸ್, ಕೆಲವರು ಬಿ. ಓಕೆ ನೋಡಿ, ಇಲ್ಲಿ 1 ಬೈನರಿ ಡಿಜಿಟ್ ಅಂತ ಹೇಳಿದಾಗ 0 ಆ್ಯಂಡ್ 1 ಎರಡೂ ಸಹ ಬೈನರಿ ಡಿಜಿಟ್ಗೇ. ಅದರಲ್ಲಿ 1 ಬೈನರಿ ಡಿಜಿಟ್ ಅಂತ ಕೊಟ್ಟಿದ್ದಾರಲ್ಲ, ಸೊ ಹಾಗಾಗಿ 0 ಅಥವಾ 1 ಅಂತ ಆನ್ಸರ್ನ ತೊಗೊಳ್ಬೇಕಾಗುತ್ತೆ. ಕ್ವಶನ್ಗೆ ರಿಲೇಟೆಡ್ ಆನ್ಸರು 0 ಅಥವಾ 1. ಬೈನರಿ ಡಿಜಿಟ್ ಅಂತ ಹೇಳಿದಾಗ 0 ಆ್ಯಂಡ್ 1 ಎರಡೂ ಸಹ ಬೈನರಿ ಡಿಜಿಟ್ಸೇ. ಓಕೆ, ಸೊ ಇದಕ್ಕೆ ಆನ್ಸರು 0 ಅಥವಾ 1. ಇಲ್ಲಿ 1 ಅಂತ ಕೊಟ್ಟಿದ್ದಾರಲ್ಲ, ಸೊ ಅದಕ್ಕೆ ಆನ್ಸರು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಲ್ಯಾನ್ನ ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ. ಲಾಜಿಕ್ ಏರಿಯಾ ನೆಟ್ವರ್ಕ್, ಲೋಕಲ್ ಏರಿಯಾ ನೆಟ್ವರ್ಕ್, ಲಿಗೆಂಡ್ ಏರಿಯಾ ನೆಟ್ವರ್ಕ್ ಅಥವಾ ಲೆಜೆಂಡ್ ಏರಿಯಾ ನೆಟ್ವರ್ಕ್, ಆಲ್ ಆಫ್ ದ ಎಬೋ. ಎಸ್, ಆನ್ಸರ್ ತುಂಬ ಈಸಿಯಾಗಿದೆ, ಲೋಕಲ್ ಏರಿಯಾ ನೆಟ್ವರ್ಕ್. ಸೊ ಇಲ್ಲಿ 3 ಬರುತ್ತೆ, LAN, MAN ಆ್ಯಂಡ್ WAN ಅಂತಕ್ಕಂಥದ್ದು, WAN 3 ಬರುತ್ತೆ. ಲೋಕಲ್ ಏರಿಯಾ ನೆಟ್ವರ್ಕ್. ಆ್ಯಂಡ್ ನೆಕ್ಸ್ಟ್ ಬಂದು ಮೆಟ್ರೋ ಏರಿಯಾ ನೆಟ್ವರ್ಕ್,
ವೈಡ್ ಏರಿಯಾ ನೆಟ್ವರ್ಕ್. ತುಂಬ ದೊಡ್ಡದು ಅಂತ ಹೇಳಿದ್ರೆ ವೈಡ್ ಏರಿಯಾ ನೆಟ್ವರ್ಕು, ತುಂಬ ಚಿಕ್ಕದು ಲೋಕಲ್ ಏರಿಯಾ ನೆಟ್ವರ್ಕು. ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳಿದ್ರೆ ಇಟ್ ಮೀನ್ಸ್ ಒಂದೇ ಕಟ್ಟಡದಲ್ಲಿ ಬರ್ತಕ್ಕಂಥದ್ದು, ಹಲವಾರು ಗಣಕಯಂತ್ರಗಳಿಗೆ ಈ ಒಂದು ಇಂಟರ್ನೆಟನ್ನು ಜೋಡಿಸ್ತಕ್ಕಂಥದ್ದು. ಇಟ್ ಮೀನ್ಸ್ ಇದು ಬಂದು ಸಣ್ಣ ಭೌಗೋಳಿಕ ಪ್ರದೇಶ ಆಗಿರ್ಬೋದು ಅಥವಾ ಒಂದು ಕಟ್ಟಡ ಅಥವಾ ಒಂದು ಬಿಲ್ಡಿಂಗ್ಗೆ ಅಷ್ಟು ಮಾತ್ರ ಅದರ ಒಂದು ಕೆಪಾಬಿಲಿಟಿ ಇರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು CPU ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. CPU ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿಯಾಗಿವೆ. ಸೊ ನೋಡಿ, ಇಲ್ಲಿ CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. CPUಗೆ ಗಣಕಯಂತ್ರದ ಮೆದುಳು ಎನ್ನುವರು. ALU, CU ಮತ್ತು MU ಇವು CPUನ ಪ್ರಮುಖ ಘಟಕಗಳಾಗಿವೆ. CPU ಅಂದರೆ ಕಂಟ್ರೋಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಒಂದೇನಂತ ಹೇಳಿದರೆ CPU ಅಂತ ಹೇಳಿದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆಗಬೇಕು, ಇಲ್ಲ ಕಂಟ್ರೋಲ್ ಪ್ರೊಸೆಸಿಂಗ್ ಯೂನಿಟ್ ಆಗಬೇಕು ಅಲ್ವಾ. ಸೊ ಹಾಲ್ ಅಂತ ಹಾಕ್ಬಿಟ್ರು ಎಲ್ಲರೂ. ಸೊ ನೋಡಿ, ಇಲ್ಲಿ CPU ಮೀನ್ಸ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಥವಾ ಕಂಟ್ರೋಲ್ ಪ್ರೊಸೆಸಿಂಗ್ ಯೂನಿಟ್ ಯಾವ್ದು ಬರುತ್ತೆ? ಎಸ್, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇದು ಸರಿ ಇದೆ, ಕಂಟ್ರೋಲ್ ಪ್ರೊಸೆಸಿಂಗ್ ಯೂನಿಟ್ ಅಲ್ಲ. ಆ್ಯಂಡ್ CPUಗೆ ಗಣಕಯಂತ್ರದ ಮೆದುಳು ಅಂತಲೂ ಸಹ ಕರೀತಾರೆ, ಗಣಕಯಂತ್ರದ ಮೆದುಳು ಅಥವಾ ಹೃದಯ ಅಂತಲೂ ಸಹ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ALU ಅಂತ ಹೇಳಿದರೆ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಯೂನಿಟ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಗಣಕಯಂತ್ರಗಳಲ್ಲಿ ಲೆಕ್ಕಾಚಾರ ಮಾಡ್ತಕ್ಕಂಥದ್ದು ಮತ್ತು ತಾರ್ಕಿಕ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಈ ಒಂದು ALU, ಅರ್ಥಮೆಟಿಕಲ್ ಆ್ಯಂಡ್ ಲಾಜಿಕಲ್ ಯೂನಿಟ್ ಅಂತ ಹೇಳ್ತೀವಿ. ಆ್ಯಂಡ್ CU ಅಂತ ಹೇಳಿದ್ರೆ ಕಂಟ್ರೋಲ್ ಯೂನಿಟ್, ಇಟ್ ಮೀನ್ಸ್ ನಿಯಂತ್ರಣ ಘಟಕ ಅಂತ ಹೇಳ್ತೀವಿ. ಸೊ ಇದರ ಮೇಯ್ನಾಗಿ ಕ್ವಶನ್ ಕೇಳ್ತಾರೆ, ಕಂಪ್ಯೂಟರಲ್ಲಿ ನಿಯಂತ್ರಣನ ಇಟ್ ಮೀನ್ಸ್ ಎಲ್ಲ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ CU, ನಿಯಂತ್ರಣ ಘಟಕ ಅಥವಾ ಕಂಟ್ರೋಲ್ ಯೂನಿಟ್ನ ಒಂದು ಆಧಾರದ ಮೇಲೆ ಬೇರೆ ಭಾಗಗಳು ಕೆಲಸವನ್ನು ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ MU ಮೀನ್ಸ್ ಮೆಮೊರಿ ಯೂನಿಟ್ ಅಂತ ಹೇಳ್ತೀವಿ, ಸ್ಮರಣಾಂಗ ಘಟಕ ಅಂದರೆ ಸ್ಟೋರೇಜ್ ಮಾಡ್ಕೊಳ್ತಕ್ಕಂಥದ್ದು. ಸೊ ಇದು ಮೂರು ಸಹ CPUನಲ್ಲಿ ಕಂಡುಬರ್ತಕ್ಕಂಥ ಘಟಕಗಳಾಗಿದೆ. ಇದು ಸಹ ಸರಿ ಇದೆ. ಸೊ ಆನ್ಸರ್ ಆಗಿ ಆಪ್ಷನ್ 1, 2, 3 ಸರಿ ಇದೆ, 4 ತಪ್ಪಾಗಿರ್ತಕ್ಕಂಥದ್ದು. ಸೊ ಆನ್ಸರ್ ಬಂದು ಆಪ್ಷನ್ B, ಓನ್ಲಿ 1, 2 ಆ್ಯಂಡ್ 3. ಓಕೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, MS Excelನಲ್ಲಿ F3ನಿಂದ M12 ವರೆಗಿನ ಸೆಲ್ ರೆಫರೆನ್ಸನ್ನು ಯಾವ ರೀತಿ ಸೂಚಿಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಡೈರೆಕ್ಟ್ ಆನ್ಸರ್ ಹೇಳ್ತೀನಿ. F3ಇಂದ ಏನಿದೆ ಸಹ ಇದು ಆನ್ಸರ್ ಆಪ್ಷನ್ C ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಸೊ ಇಲ್ಲಿ C ಮತ್ತು C4, C5 ಈ ಥರನೂ ಸಹ ಕೊಡ್ಬೋದು. F3, M12 ಇದನ್ನು ಸಹ ಕೊಡಬಹುದು. ಸೊ ತುಂಬ ಇದು ಬರ್ತಾ ಹೋಗುತ್ತೆ. ಇದರಲ್ಲಿ ಏನು ಸಹ ಕೊಡ್ಬೋದು, A1, A2 ಈ ಥರನೂ ಸಹ ಕೊಡ್ಬೋದು, A1, A2, A3 ಈ ಥರ ಸಹ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಇಲ್ಲಿ ಕೇಳಿರ್ತಕ್ಕಂಥ ಚಿಹ್ನೆನ ನೋಡ್ಕೊಳ್ತಾ ಹೋಗಿ, ಚಿಹ್ನೆ ಈ ಒಂದು ಚಿಹ್ನೆ ಏನಿದೆಯೋ ಸೊ ಇದು ಬರಬೇಕು ಫಸ್ಟಿಂದ ಲಾಸ್ಟ್ ತನಕ. ಸೊ ಜಸ್ಟ್ ನೀವು ಫಸ್ಟ್ ವರ್ಡ್ ಮತ್ತು ಲಾಸ್ಟ್ ವರ್ಡ್ ಹೊಡೆದ್ಬಿಟ್ಟು ಮಧ್ಯೆ ಈ ಒಂದು ಕಾಲನ್ನು ಹಾಕಿದ್ರೆ ಅದು ಫಸ್ಟಿಂದ ಲಾಸ್ಟ್ವರೆಗೆ ಸೂಚನೆಯನ್ನು ಕೊಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು BCCಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಸುಮಾರು ಸರಿ ನಾನು ಹೇಳಿದ್ದೀನಿ. BCC ಮೀನ್ಸ್ ಬ್ಲೈಂಡ್ ಕಾರ್ಬನ್ ಕಾಪಿ. ಸೊ ನಾನು ಲಾಸ್ಟ್ ಒಂದು ಇದರಲ್ಲಿ ಏನು ಹೇಳಿದ್ದೆ ಅಂದರೆ ಬ್ಲ್ಯಾಂಕ್ ಅಂತ ಕೊಡೋಕೆ ಹೋಗಿ ಬ್ಲಾಕ್ ಕಾರ್ಬನ್ ಕಾಪಿ ಅಂತ ಹೇಳಿದೆ. ಸೊ ಇದು ಬ್ಲೈಂಡ್ ಅಂತಲೂ ಆಗುತ್ತೆ, ಬ್ಲ್ಯಾಂಕ್ ಅಂತಲೂ ಆಗುತ್ತೆ. ಸೊ ಅವೆರಡೂ ಸಹ ಕೊಡಬಹುದು, ಬ್ಲೈಂಡ್ ಕಾರ್ಬನ್ ಕಾಪಿ ಅಥವಾ ಬ್ಲ್ಯಾಂಕ್ ಮೀನ್ಸ್ ಅದು ಸಹ ಏನೂ ಇರೋದಿಲ್ಲ, ಬ್ಲ್ಯಾಂಕ್ ಕಾರ್ಬನ್ ಕಾಪಿ ಅವೆರಡಲ್ಲಿ ಯಾವ್ದು ಕೊಟ್ಟರು ಸಹ ನೀವು ಓಕೆನೆ. ಸೊ ಇದು BCC ಅಂದರೆ ಬ್ಲೈಂಡ್ ಕಾರ್ಬನ್ ಕಾಪಿ ಆಗುತ್ತೆ. ಆ್ಯಂಡ್ BCC ಮೂಲಕ ಇಮೇಲ್ ಮಾಡಿದಾಗ ಮೇಲ್ ಸ್ವೀಕರಿಸಿದವರಿಗೆ ಪ್ರಸ್ತುತ ಮೇಲ್ ಯಾರೆಲ್ಲ ಪಡೆದುಕೊಂಡಿರ್ತಾರೋ ಎಂಬ ಮಾಹಿತಿ ಲಭಿಸುವುದಿಲ್ಲ. ಹೌದು. ಸೊ ಇಲ್ಲಿ CC ಮತ್ತು BCC ಎರಡು ಬರುತ್ತೆ. CC ನಾನು ಆಪ್ಷನ್ನ ತೊಗೊಂಡ್ರೆ ಇಲ್ಲಿ ನಾವು ಯಾರಿಗೆ ಮೇಲ್ ಮಾಡುತ್ತೋ ಸೊ ಅದು ಗೊತ್ತಾಗುತ್ತೆ, ಇನ್ನೊಬ್ರಿಗೂ ಸಹ ಗೊತ್ತಾಗುತ್ತೆ. ಬಟ್ BCCನ ನಾವು ಲಾಕ್ ಇದು ಮಾಡಿದಾಗ ಅಲ್ಲಿ ಮಾಹಿತಿ ಬೇರೆಯವ್ರಿಗೆ ಸಿಗೋದಿಲ್ಲ. ಸೊ ಆನ್ಸರು ಆಪ್ಷನ್ A ಮತ್ತು B ಎರಡೂ ಸಹ ಸರಿ ಇದೆ. ಸೊ ಹಾಗಾಗಿ ಆಪ್ಷನ್ C. ಓಕೆ. ಸೊ ಇಲ್ಲಿ ನೋಡ್ಕೊಳ್ಳಿ, CC ಅಂತ ಹೇಳಿದ್ರೆ ಮಾಡಿರ್ತಕ್ಕಂಥ ಮೇಲ್ ಏನಿರುತ್ತೋ ಸೊ ಅದು ಬೇರೆಯವ್ರಿಗೆ ಗೊತ್ತಾಗ್ತಕ್ಕಂಥದ್ದು, BCC ಅಂದರೆ ಗೊತ್ತಾಗೋದಿಲ್ಲ. ಸೊ ನೆಕ್ಸ್ಟು ಕೆಳಗಿನಲ್ಲಿ ಯಾವುದು 25ರ ದ್ವಿಮಾನ ರೂಪ ಯಾವುದು ಅಂತ ಕೇಳಿದರೆ 25ರ ದ್ವಿಮಾನ ರೂಪ ಎಷ್ಟು? ಸೊ ನೋಡಿ, ಇಲ್ಲಿ ಫಸ್ಟ್ ನಾವು ದ್ವಿಮಾನ ರೂಪ ಕಂಡುಹಿಡಿಬೇಕಂದ್ರೆ ನಮಗೆ ಸಮ್ ಮಾಡೋದು ಗೊತ್ತಿರಬೇಕು. ಸೊ 25 ಏನಿದೆಯೋ ಸೊ ಇದನ್ನು ತೊಗೊಳ್ಬೇಕಾಗುತ್ತೆ. ದ್ವಿಮಾನ ಪದ್ಧತಿ ಅಂದರೆ 2 ಅಂತ ಅರ್ಥ ಅಲ್ವಾ. ಸೊ ನೋಡಿ, 2ನ ನಾವು ಡಿವೈಡ್ ಮಾಡಿದಾಗ ಇದನ್ನು ಏನಾಗುತ್ತೆ, 2 1 2, 2 4 ಆಯಿತು. ಸೊ 4 ಆದರೆ ಇಲ್ಲಿ ಎಷ್ಟು ಉಳಿತು, ರಿಮೈಂಡರ್ 1 ಉಳಿತು, ಶೇಷ 1 ಉಳ್ಕೊಳ್ತು. ಆ್ಯಂಡ್ ನೆಕ್ಸ್ಟು ಮತ್ತೆ 2ನ ಮಾಡಿದ್ರೆ 2 7 14, ಶೇಷ 0 ಉಳಿತು. ಅದಾದ ನಂತರ ಮತ್ತೆ 2ನ ಮಾಡಿದ್ರೆ 2 3 6, ಶೇಷ 1 ಉಳಿತು. ಆ್ಯಂಡ್ ನೆಕ್ಸ್ಟ್ ಬಂದು 2 1 2,
ಶೇಷ ಎಷ್ಟು ಉಳಿತು? 1 ಉಳಿತು. ಓಕೆ, ಸಾರಿ ಅದನ್ನ ಇಲ್ಲೇ ಮಿಸ್ಟೇಕ್ ಆಯ್ತು ನೋಡಿ. 25 ನೋಡಿ, ಮಾಡೋಣ ಇನ್ನೊಂದು ಸರಿ. 2ರಿಂದ ಮಾಡಿದಾಗ 2 1 2, 2 7 4 ತೊಗೊಳ್ಬೇಕಾಯ್ತು. 2 ತೊಗೊಂಡ್ವಿ, 1 ಶೇಷ ಉಳಿತು. 2 6 12, ಶೇಷ 0. ಆ್ಯಂಡ್ ನೆಕ್ಸ್ಟು 2 3 6, ಶೇಷ 0 ಆಯಿತು. ನೆಕ್ಸ್ಟು 2 1 ಶೇಷ 1 ಉಳಿತು. ಸೊ ಇದೇನಿದೆಯೋ ಇದನ್ನು ನಾವು ತೊಗೊಳ್ಬೇಕಾಗಿರೋದು. ಸೊ 1 1 0 0 1. ಓಕೆ, 1 1 0 0 1 ಇಲ್ಲಿದೆ, 1 1 0 0 1. ಸೊ ಆಪ್ಷನ್ ಸಿನಲ್ಲಿದೆ. ಇದು ಆನ್ಸರು. ಸೊ ಈ ಥರ ನಾವು ಮಾಡಬೇಕಾಗಿರೋದು. ಸೊ ನನ್ನ ಹತ್ರ ಪೆನ್ ಇಲ್ಲ ಅಂತಾರೆ ಕಳಿಸಿದ್ರೆ, ಹೌದು, ಲೈಟ್ ಪೆನ್ ನನ್ನ ಹತ್ರ ಇಲ್ಲ. ಸೊ ಆ್ಯಂಡ್ ಇದೇ ರೀತಿ ನೀವು ಬೇರೆ ಒಂದು ನಂಬರ್ಸ್ನ ತೊಗೊಂಡು ಮಾಡ್ತಾ ಹೋಗಿ. ಒಂದು ಸ್ವಲ್ಪ ಮಾಡಿದ್ರೆ ನಿಮಗೆ ಅದು ಆಟೋಮೆಟಿಕ್ಕಾಗಿ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ. 6.0ನಲ್ಲಿ ಕರ್ನಾಟಕ ಪದದ ಕೀಲಿ ಅನುಕ್ರಮ ಏನು ಅಂತ ಕೇಳಿದರೆ, ಸೊ ಇಲ್ಲಿ ಕರ್ನಾಟಕ ಅಂತಕ್ಕಂಥ ಪದನ ಯಾವ ರೀತಿ ಬರೀತಕ್ಕಂಥದ್ದು ಅಂತ ಕೇಳಿದರೆ, ಆಪ್ಷನ್ 47ಕ್ಕೆ ಸಿ ಅಂತ ಕೊಟ್ಟಿದ್ದಾರೆ, ಬಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನೋಡಿ ಇಲ್ಲಿ ಫಸ್ಟ್ ನಾವು ಏನು ಮಾಡಬೇಕಾಗುತ್ತೆ, ಕಾಗೆ. ಸೊ ಈ ಕಾ ಬಂದರೆ ಏನು ಮಾಡಬೇಕು? ಬಿಗ್ ಲೆಟರ್ ಕೆ ತೊಗೋಬೇಕು. ಸ್ಮಾಲ್ ಲೆಟರ್ ಈ ಕಾಗೆ ಸ್ಮಾಲ್ ಲೆಟರ್ ಕೆ ತೊಗೋಬೇಕು. ಎಲ್ಲದರಲ್ಲೂ ಕೆ ಇದೆ. ಆ್ಯಂಡ್ ನೆಕ್ಸ್ಟು ಎನ್ ಇದೆಯಲ್ವಾ, ಸೊ ನಾಗೆ ಬಂದು ನಾವು ಎನ್ನ ತೊಗೊಳ್ಬೇಕು. ಸ್ಮಾಲ್ ಲೆಟರ್ ಎನ್ನು, ನಾ ಬಂದರೆ ಬಿಗ್ ಲೆಟರ್ ಎನ್ ತೊಗೊಳ್ಬೇಕು. ಸೊ ಇದರ ಪ್ರಕಾರ ನೋಡ್ತಾ ಹೋದಾಗ ಸೊ ಆನ್ಸರ್ ಯಾವುದಂತಹ ಗೊತ್ತಾಯ್ತೈತಾ? ಸೊ ನೋಡಿ ಇಲ್ಲಿ ಆಪ್ಷನ್ ಬಿ ಅಂತ ಹೇಳ್ತಿದ್ದಾರೆ. ಎನ್ನ ತೊಗೊಳ್ಬೇಕು ನಾಗೆ. ಆ್ಯಂಡ್ ಅದಾದಮೇಲೆ ನಂತರ ದೀರ್ಘನ ತೊಗೊಳ್ಬೇಕು. ಏನು ದೀರ್ಘ ಇದೆಯೋ ಇಲ್ಲಿ ಬಂದು ಬಿಗ್ ಲೆಟರ್ ಎ ತೊಗೊಳ್ಬೇಕಾಗುತ್ತೆ ದೀರ್ಘಕ್ಕೆ. ಆ್ಯಂಡ್ ಅರ್ಕವತ್ ಇದಕ್ಕೆ ಬಿಗ್ ಲೆಟರ್ ಎಫ್ ತೊಗೊಳ್ಬೇಕು. ಅರ್ಕವತ್ಗೆ ಬಿಗ್ ಲೆಟರ್ ಎಫ್. ಆ್ಯಂಡ್ ನೆಕ್ಸ್ಟು ಟಾಗೆ ಬಂದು ಸ್ಮಾಲ್ ಲೆಟರ್ ಕ್ಯೂ. ಆ್ಯಂಡ್ ನೆಕ್ಸ್ಟು ಕಾಗೆ ಸ್ಮಾಲ್ ಲೆಟರ್ ಕೆ ಬರಬೇಕು. ಓಕೆ, ಸೊ ಇಲ್ಲ ನೋಡ್ತಾ ಹೋದಾಗೆ ಲಾಸ್ಟಲ್ಲಿ ಬಿಗ್ ಲೆಟರ್ ಎ ಬರೋ ಹಾಗಿಲ್ಲ. ಯಾಕಂದರೆ ಬಿಗ್ ಲೆಟರ್ ಎ ಬಂದರೆ ಅದು ಕಾಗ್ ದೀರ್ಘ ಕಾ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಇದು ಸಹ ಆನ್ಸರ್ ತಪ್ಪಿದೆ. ಆ್ಯಂಡ್ ನೆಕ್ಸ್ಟ್ ಬಂದು KRFNAQ. ಸೊ ಇದು ಸಹ ತಪ್ಪಿದೆ, ಇದು ಸಹ ಬರೋ ಹಾಗಿಲ್ಲ ನನ್ನ ಪ್ರಕಾರ. ನೋಡಿ ಇದು KN ಎಲ್ಲಿದೆ? ಸೊ ಎನ್ ಎಲ್ಲೂ ಕೊಟ್ಟಿಲ್ಲ. ಸೊ ಆನ್ಸರ್ ಬಂದು ಸ್ಮಾಲ್ ಲೆಟರ್ ಕೆ ಆ್ಯಂಡ್ ಎನ್, ಬಿಗ್ ಲೆಟರ್ ಎ ಬರಬೇಕು ದೀರ್ಘಗೆ. ಆ್ಯಂಡ್ ಅರ್ಕವತ್ಗೆ ಬಿಗ್ ಲೆಟರ್ ಎಫ್ ಬರಬೇಕು. ಆ್ಯಂಡ್ ಟೀಗೆ ಸ್ಮಾಲ್ ಲೆಟರ್ ಕ್ಯೂ ಬರಬೇಕು. ಆ್ಯಂಡ್ ಕಾಗೆ ಸ್ಮಾಲ್ ಲೆಟರ್ ಕೆ ಬರಬೇಕು. ಸೊ ಇದು KNAFQK ಇದು ಸರಿಯಾಗಿರ್ತಕ್ಕಂಥ ಒಂದು ಫಾರ್ಮೇಷನ್ನು. ಸೊ ಬಿಗ್ ಲೆಟರ್ ಎ ಲಾಸ್ಟಲ್ಲಿ ಬರೋ ಹಾಗಿಲ್ಲ. ಬಿಗ್ ಲೆಟರ್ ಎ ಲಾಸ್ಟಲ್ಲಿ ಬಂದರೆ ಅದು ದೀರ್ಘ ಬರಬೇಕಾಗುತ್ತೆ. ಸೊ ಓಕೆನಾ? ಸೊ ಹಾಗಾಗಿ ಅದು ತಪ್ಪಿರುತ್ತೆ. ಸೊ ಆನ್ಸರು ಇದು KNAFQK ಅಂತಕ್ಕಂಥದ್ದು. ಹೌದು, ಸಿ ಇದು ಇಲ್ಲಿ ತನಕನೂ ಕರೆಕ್ಟ್ ಇದೆ, ಇಲ್ಲಿ ತನಕನೂ ಕರೆಕ್ಟ್ ಇದೆ ಸಿ. ಬಟ್ ಇಲ್ಲಿ ಎ ಬರೋ ಹಾಗಿಲ್ಲ. ಓಕೆ, ಸೊ ಹಾಗಾಗಿ ಅದು ತಪ್ಪಂತ ನನ್ನ ಇದು ಹೇಳ್ತಾ ಇರೋದು. ಸೊ ಲಾಸ್ಟಲ್ಲಿ ಏನಿದೆಯೋ ಇದಕ್ಕೆ ನಾವು ತೊಗೊಳ್ತಾ ಹೋದರೆ ಇದು ಎರಡನೇ ಹಾ ಆಗುತ್ತೆ, ಅಥವಾ ಕಾಗೆ ದೀರ್ಘ ಆಗ್ತಕ್ಕಂಥದ್ದು ಕರ್ನಾಟಕ ಅಂತಕ್ಕಂಥದ್ದು ಆಗುತ್ತೆ. ಸೊ ಲಾಸ್ಟಲ್ಲಿ ಎ ಬರುವಾಗಿಲ್ಲ. ಇಷ್ಟೇನಿದೆಯೋ ಇಷ್ಟು ಆನ್ಸರ್ ಆಗಬೇಕು. ಓಕೆ, ಸೊ ಕೆ ಎ ಕಾ ಕನ್ನಡಕ್ಕೆ ಟೈಪ್ ನೋಡಿ ತೊಗೊಳ್ತಾ ಹೋದರೆ ಕೆ ಸ್ಮಾಲ್ ಲೆಟರ್ ಕೆ ಏನಿದೆಯೋ ಇದು ಕಾ ಅಂತ ಅರ್ಥ. ಕೆ ಎ ಕಾ ಬರಲ್ಲ. ಸೊ ಈ ಕೆ ಕಾ ಬರಲ್ಲ. ಓಕೆ, ಸೊ ಹಾಗಾಗಿ ಎ ಬರುವಾಗಿಲ್ಲ. ಇಷ್ಟು ಆನ್ಸರ್ ಕರೆಕ್ಟ್ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದು ಕೆಳಗಿನಲ್ಲಿ ಯಾವುದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಕೆಳಗಿನಲ್ಲಿ ಯಾವುದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ? ಸೊ ನೋಡಿ ಇಲ್ಲಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳಿದ್ರೆ ನಾವು ವರ್ಕ್ ಮಾಡೋದಕ್ಕೆ ಏನು ಯೂಸ್ ಮಾಡ್ಕೊಳ್ತೀವಿ, ಸೊ ಅದನ್ನು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಫಾರ್ ಎಕ್ಸಾಂಪಲ್ MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್. ಸೊ ಅದೆಲ್ಲ ನಾವು ಪ್ರೆಸೆಂಟೇಷನ್ಗಾಗಿರ್ಬೋದು ಅಥವಾ ಟೈಪ್ ಮಾಡೋದಕ್ಕಾಗಲಿ, ಒಂದು ಏನೋ PPT ರೆಡಿ ಮಾಡೋಕ್ಕಾಗಲಿ ಯೂಸ್ ಮಾಡ್ತೀವಿ. ಸೊ ಆ ಥರದ್ದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳಿದ್ರೆ ಇಲ್ಲಿ ಮೈಕ್ರೋಸಾಫ್ಟ್ ಬರುತ್ತೆ, ಆ್ಯಂಡ್ ಫೋಟೋಶಾಪು ಸಹ ಬರುತ್ತೆ. ಆ್ಯಂಡ್ iOS ಏನಿದೆಯೋ ಇದು ಬಂದು ಆಪ್ರೇಟಿಂಗ್ ಸಿಸ್ಟಮ್. ಸೊ ಆಪ್ರೇಟಿಂಗ್ ಸಿಸ್ಟಮ್ ಅಂತಕ್ಕಂಥದ್ದು. ಸೊ ಇಲ್ಲಿ ಫೋಟೋಶಾಪ್ ಅಂತಕ್ಕಂಥದ್ದು ಬಂದು ಇದು ಅಡಾಬ್ ಅಂತಕ್ಕಂಥವ್ರು ಬಿಟ್ಟಿರ್ತಕ್ಕಂಥದ್ದು. ಈ ಫೋಟೋಗಳ ಒಂದು ಇದಕ್ಕೋಸ್ಕರ ಬಿಟ್ಟಿರ್ತಕ್ಕಂಥದ್ದು, ಫೋಟೋಗಳನ್ನು ಸಂಸ್ಕರಣೆ ಮಾಡ್ತಕ್ಕಂಥ ಒಂದು ತಂತ್ರಾಂಶ. ಆ್ಯಂಡ್ ನೆಕ್ಸ್ಟು ಮೈಕ್ರೋಸಾಫ್ಟ್ ಅಂತ ಹೇಳಿದಾಗ ಇಲ್ಲಿ ಮೈಕ್ರೋಸಾಫ್ಟ್ ಆಫೀಸು, ಎಕ್ಸೆಲ್ ಮತ್ತು MS ಪವರ್ ಪಾಯಿಂಟು, MS ಆಕ್ಸಿಸ್ ಇದೆಲ್ಲ ಬರ್ತಕ್ಕಂಥದ್ದು ಮೈಕ್ರೋಸಾಫ್ಟ್ ಆಫೀಸಲ್ಲಿ. ಸೊ ಆದರೆ ಇಲ್ಲಿ ಮೈಕ್ರೋಸಾಫ್ಟ್ ಓನ್ಲಿ ಮೈಕ್ರೋಸಾಫ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಆನ್ಸರ್ನ ಯಾವ್ದು ತೊಗೋಬೇಕಂತ ಹೇಳಿದ್ರೆ ಫೋಟೋಶಾಪ್ ಅಂತ ತೊಗೊಳ್ಬೇಕಾಗುತ್ತೆ.
ಸೊ ಇಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಸಹ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ತೊಗೊಳ್ಬೋದಾಗಿತ್ತು. ಬಟ್ ಇದು ಸಹ ಒಂದು ಲೆಕ್ಕದಲ್ಲಿ ಇದು ಸಹ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗುತ್ತೆ. ಬಟ್ ಫುಲ್ ನೇಮ್ ಕೊಟ್ಟಿಲ್ಲದ್ರಿಂದ ನಾವು ಫೋಟೋಶಾಪ್ ಒಂದನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ತೀವಿ. ಸೊ ಇಲ್ಲಿ iOS ಆಗಿರ್ಬೋದು, ಆ್ಯಂಡ್ ಇನ್ನೂ ಬರುತ್ತೆ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಲೈನೆಕ್ಸ್ ಆಗಿರ್ಬೋದು, ಆ್ಯಂಡ್ ವಿಂಡೋಸ್ ಬರುತ್ತೆ, ಆ್ಯಂಡ್ DOS ಡಾಸ್ ಬರ್ತಕ್ಕಂಥದ್ದು ಇದೆಲ್ಲ. ಸೊ ಆಲ್ ಆಫ್ ದ ಎಬೋ ಬರೋದಿಲ್ಲ. ಸೊ iOS ಏನಿದೆ ಇದು ಆಪ್ರೇಟಿಂಗ್ ಸಿಸ್ಟಮಲ್ಲಿ ಬರ್ತಕ್ಕಂಥದ್ದು. DOS ಬರುತ್ತೆ, iOS ಬರುತ್ತೆ, ಮತ್ತು ಲೈನೆಕ್ಸ್ ಅಂತಕ್ಕಂಥದ್ದು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಮೇಯ್ನಾಗಿ ವಿಂಡೋಸ್ ಬರುತ್ತೆ. ಸೊ ಇದೆಲ್ಲ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಬರ್ತಕ್ಕಂಥದ್ದು. ಸೊ ಇದಕ್ಕೆ ಮೇಯ್ನ್ ಆನ್ಸರ್ ಅಂತ ಹೇಳಿದ್ರೆ ಫೋಟೋಶಾಪ್. ಸೊ ಮೈಕ್ರೋಸಾಫ್ಟ್ ಆಫೀಸ್ ಅಂತ ಕೊಟ್ಟಿದ್ರೆ ಅದು ಸಹ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗ್ತಿತ್ತು. ಎಸ್, ಓಕೆ. ಆ್ಯಂಡ್ ಮೈಕ್ರೋಸಾಫ್ಟು ಸಹ ಆಗುತ್ತೆ. ಸೊ ಬಟ್ ಅದು ಸ್ವಲ್ಪ ಅರ್ಧಂಬರ್ಧ ಆನ್ಸರ್ ಅದರಿಂದ ಅದನ್ನ ಕೈ ಬಿಡ್ತಾ ಇದ್ದೀನಿ. ಫೋಟೋಶಾಪ್ ಅಂತಕ್ಕಂಥದ್ದು ಕರೆಕ್ಟ್ ಅಂತ ಒಂದು ಆನ್ಸರ್. ಆ್ಯಂಡ್ ನೆಕ್ಸ್ಟು ಹೌದು, ಮೈಕ್ರೋಸಾಫ್ಟ್ ಬಂದು ಅಪ್ಲಿಕೇಶನ್ ಸಾಫ್ಟ್ವೇರ್ನೇ. ಮೈಕ್ರೋಸಾಫ್ಟ್ ಆಫೀಸ್ ಅದರಲ್ಲೂ ಸಹ ಬರುತ್ತೆ. MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್, MS ಆಕ್ಸೆಸ್ ಇವೆಲ್ಲ ಸಹ ಮೈಕ್ರೋಸಾಫ್ಟಲ್ಲೇ ಬರ್ತಕ್ಕಂಥದ್ದು. ಸೊ ಅದು ಸಹ ಅಪ್ಲಿಕೇಶನ್ ಸಾಫ್ಟ್ವೇರಲ್ಲೇ ಬರ್ತಕ್ಕಂಥದ್ದು. ಇದರ ಜೊತೆಗೆ ಇನ್ನೂ ಒಂದು ಬರುತ್ತೆ, ಕೋರಲ್ ಡ್ರಾ ಅಂತಕ್ಕಂಥದ್ದು ಬರುತ್ತೆ. COREL, ಕೋರಲ್ ಡ್ರಾ. ಸೊ ಇದು ಸಹ ಅಪ್ಲಿಕೇಶನ್ ಸಾಫ್ಟ್ವೇರೇ. ಕೋರಲ್ ಡ್ರಾ, ಫೋಟೋಶಾಪ್ ಮತ್ತು ಮೈಕ್ರೋಸಾಫ್ಟ್ ಆಫೀಸ್ ಮೂರು ಸಹ ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ ಬರ್ತಕ್ಕಂಥದ್ದು. ಓಕೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಟಾಗಲ್ ಕೇಸ್ ಎಂಬುದು ಏನಂತ ಕೇಳಿದರೆ, ಟಾಗಲ್ ಕೇಸ್ ಆಂಟಿವೈರಸ್, ವೆಬ್ ಬ್ರೌಸರ್, ಫೈಲ್ ರೀಡರ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಎಸ್ ಆನ್ಸರ್ ಬಂದು ಟಾಗಲ್ ಕೇಸ್ ಅಂದರೆ ಏನು ಅಂತ ಕೇಳಿರೋದು. ಸೊ ಇಲ್ಲಿ ಆಂಟಿವೈರಸ್ ಕಮ್ಮೇಲೆ ಬರ್ತೀನಿ. ವೆಬ್ ಬ್ರೌಸರ್ ಅಂತ ಹೇಳಿದರೆ ನಿಮ್ಗೆ ಗೊತ್ತಿರುತ್ತೆ ಯಾವುದ್ಯಾವುದೇ ಅಂತ ಹೇಳಿದರೆ, ವೆಬ್ ಇಟ್ ಮೀನ್ಸ್ ಇಂಟರ್ನೆಟ್ಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದು ವೆಬ್ ಬ್ರೌಸರು. ಸೊ ಅಲ್ಲಿ ನಾವು ನೋಡ್ತಾ ಹೋದಾಗ ಏನಾಗುತ್ತೆ, ಇಂಟರ್ನೆಟ್ ಬ್ರೌಸರ್ಗಳೇನು ಬರುತ್ತೋ ಸೊ ಅದನ್ನು ವೆಬ್ ಬ್ರೌಸರ್ ಅಂತ ಹೇಳ್ತೀವಿ. ಸೊ ಆ್ಯಂಡ್ ನೆಕ್ಸ್ಟ್ ಆ್ಯಂಟಿವೈರಸ್ ಅಂತ ಹೇಳಿದಾಗ ಅದು ಈ ಒಂದು ಸಿಸ್ಟಮ್ಗೆ ಇಂಜೆಕ್ಟ್ ಮಾಡ್ತಕ್ಕಂಥದ್ದು ಆಂಟಿವೈರಸ್ಗಳನ್ನ ನಾವು ಆಂಟಿವೈರಸ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಸೊ ಅದು ಬಂದು ನಾರ್ಟನ್ ಅಂತ ಬರುತ್ತೆ, ನಾರ್ಟನ್. ಆ್ಯಂಡ್ ನೆಕ್ಸ್ಟು AVG ಅಂತಕ್ಕಂಥದ್ದು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಅವೈರಾ ಬರುತ್ತೆ. ಸೊ ಈ ಥರ ತುಂಬ ಬರ್ತಕ್ಕಂಥದ್ದು, ಕ್ವಿಕ್ ಹೀಲ್ ಆಗಿರ್ಬೋದು, ಇದೆಲ್ಲ ಆಂಟಿವೈರಸ್ಗೆ ಬರ್ತಕ್ಕಂಥದ್ದು. ಆ್ಯಂಡ್ ಫಾಂಟ್ ಕೇಸ್ ಏನಿದೆ ಇದು ಅಪ್ಪರ್ ಕೇಸ್ ಮತ್ತು ಲೋವರ್ ಕೇಸ್, ಸ್ಮಾಲ್ ಲೆಟರ್ನ ಬಿಗ್ ಮಾಡ್ತಕ್ಕಂಥದ್ದು, ಬಿಗ್ ಲೆಟರ್ನ ಸ್ಮಾಲ್ ಮಾಡ್ತಕ್ಕಂಥದ್ದು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಆಪ್ಷನ್ ಡಿ, ಫಾಂಟ್ ಕೇಸ್. ಫಾಂಟ್ ಮೀನ್ಸ್ ಸ್ಪೆಲ್ಲಿಂಗ್ ಇರುತ್ತಲ್ವ, ಸೊ ಕ್ಯಾಪಿಟಲ್ಲು ಸ್ಮಾಲ್ ಲೆಟರು. ಸೊ ಅದನ್ನು ಇಟ್ ಮೀನ್ಸ್ ಬಿಗ್ ಲೆಟರ್, ಕ್ಯಾಪಿಟಲ್ಲು ಮತ್ತು ಸ್ಮಾಲ್ ಮಾಡ್ತಕ್ಕಂಥದ್ದು ನಾವು ಟಾಗಲ್ ಕೇಸಲ್ಲಿ ಯೂಸ್ ಮಾಡ್ತೀವಿ. ಫಾಂಟ್ ಕೇಸಲ್ಲಿ ಟಾಗಲ್ ಕೇಸ್ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಕೆಳಗಿನಲ್ಲಿ ಯಾವುದು ಆ್ಯಂಟಿವೈರಸ್ ಆಗಿದೆ ಅಂತ ಕೇಳಿದರೆ, ಸೊ ಎರಡೂ ಸಹ ಆ್ಯಂಟಿವೈರಸ್ಸನ್ನೇ. ಇಲ್ಲಿ MCAFE, ಅವಾಸ್ಟಾ ಎಂದಿಯೋ, ಸೊ ಎರಡೂ ಸಹ ಆ್ಯಂಟಿವೈರಸಲ್ಲೇ ಬರ್ತಕ್ಕಂಥದ್ದು. ಸೊ ಇನ್ನು ಹೇಳ ಆಲ್ರೆಡಿ ಮೇಲೆ ಹೇಳಿದೆ, ನಾರ್ಟನ್ ಆಗಿರ್ಬೋದು, AVG ಆಗಿರ್ಬೋದು. ಆ್ಯಂಡ್ ನೆಕ್ಸ್ಟು NPAV ಅಂತ ಬರುತ್ತೆ, NPAV ಅಂತಕ್ಕಂಥದ್ದೊಂದು ಬರುತ್ತೆ. ಕ್ವಿಕ್ ಹೀಲ್ ಬರುತ್ತೆ, ಈ ಥರ ಎಲ್ಲ ಅವೈರಾ ಬರುತ್ತೆ. ಸೊ ಇದೆಲ್ಲ ಬಂದು ಆ್ಯಂಟಿವೈರಸ್ ಸಾಫ್ಟ್ವೇರ್ಗಳು. ಸೊ ಹಾಗೆ ಆನ್ಸರ್ ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್ ಹೀಗಿದೆ, MS ಪವರ್ ಪಾಯಿಂಟ್ನಲ್ಲಿ F5 ಕೀ ಒತ್ತಿದಾಗ, ತುಂಬ ಈಸಿ ಕ್ವಶನ್ ಇದಂತೂ, ತುಂಬ ಸಲ ಕೇಳಿದ್ರೆ ಫಂಕ್ಷನ್ ಕೀ ಏನು ಒಟ್ಟು 12 ಇದೆಯೋ ಸೊ ಅದರಲ್ಲಿ F5 ಒಂದು. ಸೊ F5ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಮೊದಲ ಸ್ಲೈಡಿಂದ ಸ್ಲೈಡ್ ಶೋ ಆರಂಭವಾಗುತ್ತದೆ, ಕೊನೆಯ ಸ್ಲೈಡಿಂದ ಸ್ಲೈಡ್ ಶೋ ಆರಂಭವಾಗುತ್ತದೆ, ಪ್ರಸ್ತುತ ಸ್ಲೈಡ್ನಿಂದ ಸ್ಲೈಡ್ ಶೋ ಆರಂಭವಾಗುತ್ತದೆ, ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. F5 CBA ಎಲ್ಲ ಬರ್ತದೆ ಆನ್ಸರು. ಸೊ ನೋಡಿ ಇಲ್ಲಿ ಫಂಕ್ಷನ್ಸ್ ಕೀಗಳನ್ನ ಯಾರೆಲ್ಲ ಗೊತ್ತಿರಲ್ಲ, ಸೊ ಸೈಡಲ್ಲಿ ಒಂದು ಇದರಲ್ಲಿ ನೋಟ್ ಮಾಡ್ಕೊಳ್ಳಿ. ಸೊ F5 ಅಂತ ಹೇಳಿದರೆ ನಿಗದಿತ ಸ್ಥಳಕ್ಕೆ ಚಲಿಸ್ತಕ್ಕಂಥ ಒಂದು ಕಮಾಂಡು.
ಓಕೆ. ಸೊ ಇದರ ಪ್ರಕಾರ ನೋಡ್ತಾ ಹೋದಾಗ ನೋಡಿ ಇಲ್ಲಿ ಒಂದು ಇದಿದೆ. ಸೊ ಪವರ್ ಪಾಯಿಂಟಲ್ಲಿ ಸೊ ನೋಡಿ ಇಲ್ಲಿ ಈ ಒಂದು ಇದು ಇದರಲ್ಲಿದೆ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಬರ್ತೀನಿ. ಸೊ ಇದನ್ನು ಡೈರೆಕ್ಟ್ ನಾವು ಪವರ್ ಪಾಯಿಂಟ್ಗೆ ತೊಗೊಂಡೋಗ್ಬೇಕಂದ್ರೆ ನಾವು ಕಂಟ್ರೋಲ್ ಹಿಡ್ಕೊಂಡು F5ನ ಹೊಡೆದ್ರೆ ಮಿನಿಮೈಸ್ ಆಗುತ್ತೆ. ಅದೇ ಇದನ್ನು ನಾವು ಶಿಫ್ಟ್ ಇಟ್ಕೊಂಡು F5 ಹೊಡೆದ್ರೆ ಡೈರೆಕ್ಟು PPTಗೆ ಹೋಗ್ತಕ್ಕಂಥದ್ದು. ಸೊ ಯಾವ ಒಂದು ಸ್ಲೈಡಿಂದ ಇಟ್ಕೊಂಡಿರ್ತೀವೋ ಸೊ ಅದರಿಂದ ಸೊ ಇದು ತೊಗೊಳ್ತೀವಿ ಅಂತ ಹೇಳಿದಾಗ ಈಗ ಶಿಫ್ಟ್ ಮತ್ತು F5ನ ಹೊಡೆದ್ರೆ ನಾವು ಡೈರೆಕ್ಟಾಗಿ PPTಗೆ ಹೋಗ್ತಕ್ಕಂಥದ್ದು. ಸೊ ಹಾಗಾಗಿ ನಾವು ಆನ್ಸರ್ನ ಏನು ತೊಗೊಳ್ಬೇಕಾಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಎ ಏನಿದೆಯೋ ಸೊ ಪ್ರಸ್ತುತ ಸ್ಲೈಡ್ ಯಾವ ಒಂದು ಸ್ಲೈಡ್ ನಾವು ಇಟ್ಕೊಂಡಿರ್ತೀವೋ ಆ ಸ್ಲೈಡಿಂದ ಶೋ ಆರಂಭ ಆಗ್ತಕ್ಕಂಥದ್ದು ಆಪ್ಷನ್ ಎ. ಬಿ ಪಕ್ಕ ಅಲ್ಲ, ಆಪ್ಷನ್ ಎ. ಯಾಕೆ ಅಂತ ಹೇಳಿದ್ರೆ ಶಿಫ್ಟ್ ಇಟ್ಕೊಂಡು F5ನ ಒತ್ತಿದ್ರೆ ನಾವು ಅದು ಡೈರೆಕ್ಟ್ ಏನಾಗುತ್ತೆ ಪ್ರಸ್ತುತ ಸ್ಲೈಡಿಂದ ಸ್ಲೈಡ್ ಶೋ ಆರಂಭ ಆಗ್ತಕ್ಕಂಥದ್ದು. ಓಕೆ. ಸೊ ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟ್ ಬಂದು ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ USB ಎಂದರೆ ಏನು? ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ USB ಅಂದರೆ ಯೂನಿವರ್ಸಲ್ ಸೀರಿಯಲ್ ಬಸ್. ಸೊ ಅದು ತುಂಬ ಸಲ ಕೇಳಿದ್ದಾರೆ ಎಕ್ಸಾಮಲ್ಲೂ ಸಹ. ಆಪ್ಷನ್ 1. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ತಂತ್ರಜ್ಞಾನ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ AI ನ ವಿಸ್ತೃತ ರೂಪ ಏನು ಅಂತ ಕೇಳಿದರೆ ಆರ್ಟಿಫಿಷಿಯಲ್ ಇಂಡಿಯಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆರ್ಟಿಫಿಷಿಯಲ್ ಇನ್ಕ್ವಿಮೆಂಟ್ ಮೇಲಿನ ಯಾವುದೂ ಅಲ್ಲ. ಎಸ್ ಆನ್ಸರ್ ಬಂದು ಆಪ್ಷನ್ ಬಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದು ಸಹ ತುಂಬ ಸಲ ಎಕ್ಸಾಮಲ್ಲಿ ಬಂದಿದೆ. ಆ್ಯಂಡ್ ನೆಕ್ಸ್ಟು ಕೆಳಗಿನಲ್ಲಿ ಯಾವುದು ಇಮೇಲ್ ವಿಳಾಸದ ಭಾಗವಲ್ಲ ಅಂತ ಕೊಟ್ಟಿದ್ದಾರೆ. ಕೆಳಗಿನಲ್ಲಿ ಯಾವುದು ಇಮೇಲ್ ವಿಳಾಸದ ಭಾಗವಲ್ಲ? ಸ್ಪೇಸ್ ಬರೋದಿಲ್ಲ. ಇಮೇಲ್ ವಿಳಾಸ ನಾವೇನು ಬರ್ತೀವೋ, ಫಾರ್ ಎಕ್ಸಾಂಪಲ್ ನಮ್ಮದು ಒಂದು ಯಾವುದೋ ಇಮೇಲ್ ID ಇದೆ ಅಂತ ಹೇಳಿದ್ರೆ ಅಲ್ಲಿ ಎಲ್ಲೂ ಮಧ್ಯದಲ್ಲಿ ನಾವು ಸ್ಪೇಸ್ನ ಕೊಡೋದಿಲ್ಲ. ಫಾರ್ ಎಕ್ಸಾಂಪಲ್ ನಮ್ಮದೇ ಒಂದು ID ಅಂತ ಅಂದ್ಕೊಂಡ್ರೆ ಫಾರ್ ಎಕ್ಸಾಂಪಲ್ ಸೌಮ್ಯ ಏನೋ ಒಂದು ಇದಿರುತ್ತೆ 234 ಅಂತ ತೊಗೊಳ್ಳೋಣ. ಆ್ಯಂಡ್ gmail.com ಅಂತ ತೊಗೊಳ್ತೀವಿ. ಸೊ ಇಲ್ಲಿ ಹಟ್ಟು ಬರುತ್ತೆ ಮಧ್ಯದಲ್ಲಿ. ಆ್ಯಂಡ್ ಈ ಒಂದು ಫುಲ್ ಸ್ಟಾಪ್ ಏನಿದೆ ಸೊ ಇದು ಸಹ ಬರುತ್ತೆ. ಆ್ಯಂಡ್ ಸ್ಪೇಸು ಸಹ ತೊಗೊಳ್ಬೋದು, ಮಧ್ಯದಲ್ಲಿ ಯಾವುದೇ ಚಿಹ್ನೆನ ಯೂಸ್ ಮಾಡ್ಬೋದು. ಬಟ್ ಸ್ಪೇಸ್ ಅಂತಕ್ಕಂಥದ್ದು ತೊಗೊಳ್ಳೋ ಹಾಗಿಲ್ಲ, ಇಲ್ಲೂ ಸಹ ಸ್ಪೇಸ್ ಬರೋದಿಲ್ಲ. ಸೊ ಇದು ತುಂಬ ಎಕ್ಸಾಮಲ್ಲಿ ಕೇಳಿದ್ದಾರೆ ಇದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, MS Excelನ ಸೆಲ್ನಲ್ಲಿ ಇವತ್ತಿನ ದಿನಾಂಕವನ್ನು ಮಾತ್ರ ನಮೂದಿಸಲು ಯಾವ ಫಂಕ್ಷನ್ ಬಳಸುತ್ತಾರೆ? ಆನ್ಸರ್ ಆಪ್ಷನ್ ಬಿ. ಆಪ್ಷನ್ ಸಿ, ಆಪ್ಷನ್ ಬಿ ಎಲ್ಲ ಬರ್ತಿದೆ. ಆಪ್ಷನ್ ಏನು ಸಹ ಬರ್ತಿದೆ. ಸೊ ಇವತ್ತಿನ ದಿನಾಂಕವನ್ನು ಮಾತ್ರ ನಮೂದಿಸಲು ಯಾವ ಫಂಕ್ಷನನ್ನು ಬಳಸ್ತಾರೆ ಅಂತ ಹೇಳಿದ್ರೆ ಈಕ್ವಲ್ಸ್ ಟುಡೇ ಈ ಒಂದು ಫಾರ್ಮುಲಾವನ್ನು ಯೂಸ್ ಮಾಡ್ತಾರೆ. ಫಾರ್ಮುಲಾ ಅಂತ ಏನಿಲ್ಲ, ಇದು ಈಕ್ವಲ್ಸ್ ಟುಡೇ ಈ ಒಂದು ಐಕಾನ್ನ ಯೂಸ್ ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, MS ವರ್ಡ್ನಲ್ಲಿ ಶಾರ್ಟ್ಕಟ್ ಕೀಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ? MS ವರ್ಡ್ನಲ್ಲಿನ ಶಾರ್ಟ್ಕಟ್ ಕೀಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ? Ctrl+X ಈಕ್ವಲ್ಸ್ ಕಟ್, Ctrl+P ಈಕ್ವಲ್ಸ್ ಪೇಸ್ಟ್, Ctrl+P ಈಕ್ವಲ್ಸ್ ಪೇಸ್ಟ್. ಸೊ ಇಲ್ಲಿ 2 ಕೊಟ್ಟಿದ್ದಾರೆ. ಸೊ ಇವೆರಡೆಲ್ಲ ಆನ್ಸರ್ ಆಗಬೇಕು. Ctrl+Z ಅಂಡು ಬರುತ್ತೆ, Ctrl+X ಬಂದು ಕಟ್ ಬರುತ್ತೆ. ಓಕೆ. Ctrl+P ಎಸ್. ಆಪ್ಷನ್ ಸಿ ಏನಿದೆಯೋ ಸೊ ಇದು ತಪ್ಪಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ Ctrl+P ಈಕ್ವಲ್ಸ್ ಪ್ರಿಂಟ್ ಅಂತಕ್ಕಂಥದ್ದು. ಪ್ರಿಂಟ್ನ ತೊಗೊಳ್ಬೇಕು ಅಂತ ನಾವು ಹೇಳಿದ್ರೆ ಅಲ್ಲೇನು ಮಾಡಬೇಕು, Ctrl+Pನ ನಾವು ಶಾರ್ಟ್ಕಟ್ಟಾಗಿ ಹೊಡಿಬೇಕು. Ctrl+B ಬಂದು ಪೇಸ್ಟ್ ಆಗುತ್ತೆ, ಸರಿ ಇದೆ. Ctrl+P ಬಂದು ಪ್ರಿಂಟು. ಓಕೆ. ಇಲ್ಲ, Ctrl+X ಕಟ್ ಮಾಡ್ತಕ್ಕಂಥದ್ದು. ಆ್ಯಂಡ್ ಸಿ ಬಂದರೆ Ctrl+C ಅಂತ ತೊಗೊಂಡ್ರೆ ಕಾಪಿ ಮಾಡ್ತಕ್ಕಂಥದ್ದು. Ctrl+V ಮಾಡಿದ್ರೆ ಕಾಪಿ ಮಾಡಿರ್ತಕ್ಕಂಥದ್ದನ್ನ ಅದನ್ನು ಪೇಸ್ಟ್ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಪೇಸ್ಟ್ ಬರಲ್ಲ, P ಮೀನ್ಸ್ ಪ್ರಿಂಟ್ ತೊಗೊಳ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು, ಸೊ ಇದೆಲ್ಲ ತುಂಬ ಬೇಸಿಕ್ ಕಂಪ್ಯೂಟರಲ್ಲಿ
ತುಂಬಾ ಬೇಸಿಕ್, ಅಂದರೆ ಎಷ್ಟು ಇದು ಗೊತ್ತಿಲ್ಲ ಅಂದರೆ ನಾವು ಕಂಪ್ಯೂಟರ್ ಓದೋದೇ ವೇಸ್ಟ್ ಅಂತ ನನ್ನ ಒಂದಿದ್ದು. ಸೊ ಇದಂತೂ ತುಂಬಾ ಇಂಪಾರ್ಟೆಂಟು, 1 or 2 ಕ್ವಶನ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ನೀವು ಕಂಪ್ಯೂಟರ್ ವರ್ಕ್ ಮಾಡಬೇಕಂದ್ರೆ ಇದು ಸಹ ಇರಲೇಬೇಕು ಮೇಯ್ನಾಗಿ. ಶಾರ್ಟ್ಕಟ್ ಕೀಸು ಮೇಯ್ನ್ ಬರ್ತಕ್ಕಂಥದ್ದು ಈ ಶಾರ್ಟ್ಕಟ್ ಕೀಸ್ಗಳು ಮತ್ತು ಫಂಕ್ಷನ್ಸ್ ಕೀಸ್ಗಳು. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಬೇರೆ ಬೇರೆ ಖಂಡಗಳಲ್ಲಿರುವ ನಗರಗಳನ್ನು ಅಂತರ್ಜಾಲದ ಮೂಲಕ ಸಂಪರ್ಕಿಸುವ ವ್ಯವಸ್ಥೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ WAN, MAN, LAN ಆ್ಯಂಡ್ CAN. ಎಸ್ ವೈಡ್ ಏರಿಯಾ ನೆಟ್ವರ್ಕ್, WAN ವೈಡ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ಆ್ಯಂಡ್ MAN ಮ್ಯಾನ್ ಅಂದರೆ ಮೆಟ್ರೋ ಏರಿಯಾ ನೆಟ್ವರ್ಕು, ಆ್ಯಂಡ್ ಲ್ಯಾನ್ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್. ಸೊ ಇಲ್ಲಿ ನೋಡ್ತಾ ಹೋದಂಗೆ ವೈಡ್ ಅಂತ ಹೇಳಿದಾಗ ಇದು 2 ಅಥವಾ ಹೆಚ್ಚು, ಇಟ್ ಮೀನ್ಸ್ ದೇಶ ಆಗಿರ್ಬೋದು ಭೂಖಂಡಗಳಿರ್ತಕ್ಕಂಥದ್ದು ಒಂದು ಪ್ರದೇಶಗಳಲ್ಲಿ ಏನು ಮಾಡ್ತಾರೆ ಈ ಒಂದು ಜಾಲವನ್ನು ಆಗ್ತಕ್ಕಂಥದ್ದು. ಆ್ಯಂಡ್ ಮ್ಯಾನ್ ಅಂತ ಹೇಳಿದ್ರೆ ಹಲವಾರು ಕಟ್ಟಡಗಳು, ಇಟ್ ಮೀನ್ಸ್ ಒಂದು ಊರು ಅಂತ ಹೇಳ್ಬೋದು. ಮ್ಯಾನ್ ಅಂತ ಹೇಳಿದಾಗ ಒಂದು ಊರು, ಲ್ಯಾನ್ ಅಂತ ಹೇಳಿದ್ರೆ ಒಂದು ಬಿಲ್ಡಿಂಗ್ ಅಥವಾ ಒಂದು ಕಟ್ಟಡ, ವೈಡ್ ಅಂತ ಹೇಳಿದಾಗ ಒಂದು ದೇಶ 2 ದೇಶಗಳ ನಡುವೆ ಬರ್ತಕ್ಕಂಥದ್ದು. ತುಂಬ ಬ್ರಾಡಾಗಿರ್ತಕ್ಕಂಥದ್ದು ವೈಡು, ಅದಕ್ಕಿಂತ ಸ್ವಲ್ಪ ಚಿಕ್ಕದು ಮ್ಯಾನು, ಅದಕ್ಕಿಂತ ಸ್ವಲ್ಪ ಚಿಕ್ಕದು ಲ್ಯಾನು. ಆ್ಯಂಡ್ ನೆಕ್ಸ್ಟ್ ಬಂದು 57ಕ್ಕೆ ಆನ್ಸರ್ ಇಸ್ ಆಪ್ಷನ್ ಎ, ಯಾರು ಲೋಕಲ್ ಕೊಟ್ಟಿದ್ದಾರೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ವಿಜಯೀಭಾವ 2024 @gmail.com ಇಮೇಲ್ ವಿಳಾಸದಲ್ಲಿ ಡೊಮೈನ್ ಹೆಸರು ಯಾವುದು ಅಂತ ಕೇಳಿದ್ದಾರೆ. ಸೊ ನೋಡಿ, ಇಲ್ಲಿ ಡೊಮೈನ್ ಅಂತ ಹೇಳಿದರೆ gmail.com ಏನಿದೆಯೋ ಸೊ ಇದನ್ನು ಡೊಮೈನ್ ಅಂತ ಹೇಳ್ತೀವಿ. ಸೊ ಆ್ಯಂಡ್ ಇನ್ನೂ ಒಂದು ಪಾಯಿಂಟ್ ಅಂತ ಹೇಳಿದರೆ .com ಅಂತ ಏನು ಕೊಟ್ಟಿದ್ದಾರೋ .com ಆಗಿರ್ಬೋದು. ಆ್ಯಂಡ್ ನೆಕ್ಸ್ಟ್ ಇನ್ನೂ ಬರ್ತಾ ಹೋಗುತ್ತೆ ಕೆಲವೊಂದು, ಯಾವುದಂತ ಹೇಳಿದರೆ .org, ಆ್ಯಂಡ್ ನೆಕ್ಸ್ಟ್ ಬಂದು .educationಗೆ ಬರುತ್ತೆ, ಆ್ಯಂಡ್ ನೆಕ್ಸ್ಟು .in. ಸೊ ಈ ಥರ ಎಲ್ಲ ಬರ್ತಕ್ಕಂಥ ನೀವು ನೋಡಿದ್ದೀರಾ. ಸೊ ಡಾಟ್ ಆದಮೇಲೆ ಬರುತ್ತಲ್ಲ, ಡಾಟ್ ಸೇರಿಸ್ಕೊಂಡು ಇದನ್ನು ನಾವೇನಂತ ಹೇಳ್ತೀವಿ ಅಂದರೆ ಟಾಪ್ ಲೆವೆಲ್ ಡೊಮೈನ್ ಅಂತ ಹೇಳ್ತೀವಿ, ಟಾಪ್ ಲೆವೆಲ್. ಸೊ gmail.com ಬಂದು ಡೊಮೈನ್. ಓಕೆ. ಸೊ .com, .in, .nic, .azo, .government, .karnataka, .bus, ಸೊ ಇದನ್ನೆಲ್ಲ ನಾವು ಟಾಪ್ ಲೆವೆಲ್ ಡೊಮೈನ್ ಅಂತ ಹೇಳ್ತೀವಿ. ಸೊ ಅದನ್ನೊಂದು ಪಾಯಿಂಟ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಆನ್ಸರ್ ಬಂದು ಆಪ್ಷನ್ ಸಿ gmail.com. 58ಕ್ಕೆ ಯಾರು ಹೇಳಿರೋದು ಆನ್ಸರ್ ಆಪ್ಷನ್ ಡಿ ಬರಲ್ಲ, ಫುಲ್ ಬರೋದಿಲ್ಲ, ಜಸ್ಟ್ ಇದು gmail.com ಏನಿದೆಯೋ ಸೊ ಇದನ್ನು ನಾವು ಡೊಮೈನ್ ಅಂತ ಹೇಳ್ತೀವಿ. ಸೊ .com ಏನಿದೆಯೋ ಇದನ್ನು ನಾವು ಟಾಪ್ ಲೆವೆಲ್ ಡೊಮೈನ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟು, ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. MS ವರ್ಡನ್ನು ಪ್ರೆಸೆಂಟೇಷನ್ಗಾಗಿ ಬಳಸುವರು, MS ಪವರ್ ಪಾಯಿಂಟನ್ನು ಪ್ರೆಸೆಂಟೇಷನ್ಗಾಗಿ ಬಳಸುವರು, MS ಎಕ್ಸೆಲನ್ನು ದಸ್ತಾವೇಜಿಗಾಗಿ ಬಳಸುವರು, ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಎಸ್ ಆನ್ಸರ್ ಆಪ್ಷನ್ ಬಿ. ಓಕೆ, ಎಲ್ಲೆಲ್ಲ ಆನ್ಸರು ಬರ್ತಿದೆ ನೋಡೋಣ. ಓಕೆ, ಆನ್ಸರ್ ಬಿ ಅಂತ ಹೇಳ್ತಾ ಇದ್ದಾರೆ. ಎಸ್ ಆನ್ಸರ್ ಬಂದು ಆಪ್ಷನ್ ಬಿ ಏನಿದೆಯೋ ಅದು ಸರಿಯಾಗಿರ್ತಕ್ಕಂಥ ಆನ್ಸರು. ಓಕೆ. ಸೊ ಇಲ್ಲಿ MS ವರ್ಡನ್ನು ಪ್ರೆಸೆಂಟೇಷನ್ಗಾಗಿ ಯೂಸ್ ಮಾಡೋದು. ಸೊ ಪ್ರೆಸೆಂಟೇಷನ್ಗೆ ಯೂಸ್ ಮಾಡ್ತಕ್ಕಂಥ MS ಪವರ್ ಪಾಯಿಂಟ್ನ. ಸೊ ಹಾಗಾಗಿ ಇದು ಆನ್ಸರ್ ತಪ್ಪು. ಆ್ಯಂಡ್ MS ಪವರ್ ಪಾಯಿಂಟ್ ಅಂದು ಪ್ರೆಸೆಂಟೇಷನ್ಗಾಗಿ ಯೂಸ್ ಮಾಡ್ತಕ್ಕಂಥ. ಆ್ಯಂಡ್ MS ಎಕ್ಸೆಲ್ನ ಏನಕ್ಕೆ ಯೂಸ್ ಮಾಡ್ತಾರೆ? ಆನ್ಸರ್ ಏನೇ ಕೊಡ್ತವ್ರಿ ನಾ ಎ ಬಂದು MS ವರ್ಡನ್ನ ಪ್ರೆಸೆಂಟೇಷನ್ಗೆ ಯೂಸ್ ಮಾಡೋದು. ಜಸ್ಟ್ ಟೈಪಿಂಗ್ ಡಾಕ್ಯುಮೆಂಟ್ನ ರಚನೆ ಮಾಡೋದಕ್ಕೋಸ್ಕರ. ಇಟ್ ಮೀನ್ಸ್ ಲೆಟರ್ ಇಟ್ ಮೀನ್ಸ್ ಏನು ಹೇಳ್ತೀವಿ ಟೈಪಿಂಗ್, ನಾವು ಟೈಪ್ ಮಾಡ್ತೀವಲ್ಲ ಇಂಗ್ಲೀಷ್ ಕನ್ನಡ ಆಗಿರ್ಬೋದು. ಸೊ ಇಂಗ್ಲೀಷ್ ನಾವು ಟೈಪ್ ಮಾಡ್ತಕ್ಕಂಥ ಅದನ್ನೇನಂತಾರಪ್ಪ, ಸೊ ಏನು ನಾವು ಟೈಪ್ ಮಾಡ್ತೀವೋ ಪ್ಯಾರಾಗ್ರಾಫ್ ಅಂತ ಆಗಿರ್ಬೋದು ಅಥವಾ ಒಂದು ಇದನ್ನು, ಸೊ ಅದು ಬಂದು MS ವರ್ಡಲ್ಲಿ ಮಾಡ್ಕೊಳ್ತೀವಿ. ಇಟ್ ಮೀನ್ಸ್ ಡಾಕ್ಯುಮೆಂಟ್ ಲೆಟರ್ಸಲ್ಲಿ ಬರೀತಕ್ಕಂಥದ್ದು, ಆಲ್ಫಾಬೆಟಲ್ಲಿ ಬರೀತಕ್ಕಂಥದ್ದನ್ನ MS ವರ್ಡಲ್ಲಿ ಮಾಡ್ತೀವಿ. ಸೊ ಪ್ರೆಸೆಂಟೇಷನ್ ಮಾಡ್ತಕ್ಕಂಥ MS ಪವರ್ ಪಾಯಿಂಟಲ್ಲಿ. ಮಾರ್ಕ್ಶೀಟು MS ಎಕ್ಸೆಲ್ ಬಂದು ಮಾರ್ಕ್ಶೀಟು ಅಕೌಂಟ್ಸ್ನ ನೋಡ್ತಕ್ಕಂಥದ್ದು MS ಎಕ್ಸೆಲ್ನಲ್ಲಿ. ಸೊ ಹಾಗಾಗಿ ಆನ್ಸರು ಆಪ್ಷನ್ ಬಿ ಮಾತ್ರ ಕರೆಕ್ಟ್ ಇದೆ. ಟೆಕ್ಸ್ಟು MS ವರ್ಡಲ್ಲಿ ನಾವು ಟೆಕ್ಸ್ಟ್ ಮಾಡ್ತಕ್ಕಂಥದ್ದು. ಓಕೆ. ಸೊ ಹಾಗಾಗಿ ಇಲ್ಲಿ ಆನ್ಸರು ಆಪ್ಷನ್ ಬಿ ಮಾತ್ರ ಸರಿ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದು ಕೆಳಗಿನಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ ಅಂತ ಕೊಟ್ಟಿದ್ದಾರೆ. ಆಪರೇಟಿಂಗ್ ಸಿಸ್ಟಮ್ ಅಲ್ಲ. ಸೊ ನೋಡಿ, ಇಲ್ಲಿ ಆಂಡ್ರಾಯ್ಡ್ ಆಗಿರ್ಬೋದು, iOS, ಒಪೆರಾ, ಲಿಸ್ತಾ ಏನಿದೆಯೋ ನಾನು ಆಲ್ರೆಡಿ ಹೇಳಿದಾಗ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳಿದರೆ
ಈ ಒಂದು ಕಂಪ್ಯೂಟರ್ ಮತ್ತು ಏನು ಕಂಪ್ಯೂಟರ್ನ ಆಪ್ರೇಟ್ ಮಾಡ್ತಾರೋ ವ್ಯಕ್ತಿ, ಸೊ ಅವ್ರ ಮಧ್ಯೆ ವರ್ಕ್ ಮಾಡ್ತಕ್ಕಂಥದ್ದು ಆಪ್ರೇಟಿಂಗ್ ಸಿಸ್ಟಮ್. ಇಟ್ ಮೀನ್ಸ್ ನಾನು ಏನು ಮಾಡ್ತಾಯಿದ್ನೋ, ಸೊ ಕಂಪ್ಯೂಟರ್ ಏನು ಅದನ್ನು ವಾಪಸ್ ಕೊಡ್ತಾಯಿದ್ಯೋ, ಸೊ ಅದ್ರ ಮಧ್ಯೆ ಕೆಲಸ ಮಾಡ್ತಕ್ಕಂಥ ಆಪ್ರೇಟಿಂಗ್ ಸಿಸ್ಟಮ್. ಸೊ ಅಲ್ಲಿ ಬರ್ತಕ್ಕಂಥದ್ದು ಮೇಯ್ನಾಗಿ ಆ್ಯಂಡ್ರಾಯ್ಡು, iOS ಮತ್ತು ಲಿಸ್ತಾ ಏನಿದೆಯೋ ಇದೆಲ್ಲ ಬರ್ತಕ್ಕಂಥದ್ದು ಆಪ್ರೇಟಿಂಗ್ ಸಿಸ್ಟಮಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ನಾನು ಆಲ್ರೆಡಿ ಹೇಳಿದ್ದೆ iOS ಬರುತ್ತೆ, DOS ಬರುತ್ತೆ, ಆ್ಯಂಡ್ ವಿಂಡೋಸ್ ಬರುತ್ತೆ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಅಂತ, ಲೈನೆಕ್ಸ್ ಬರುತ್ತೆ. ಓಕೆ, ಸೊ ಆ್ಯಂಡ್ ನೆಕ್ಸ್ಟ್ ಒಪೆರಾ ಏನಿದೆಯೋ ಆಪ್ಷನ್ ಸಿ. ಎಸ್, ಹಾಗಾದರೆ ಒಪೆರಾ ಏನಿದು? ಆನ್ಸರ್ ಸಿ. ಓಕೆ, ಒಪೆರಾ ಆನ್ಸರ್ ಹಾಗಾದರೆ ಏನದು? ಒಪೆರಾ ಅಂತ ಹೇಳಿದರೆ ಇದೊಂದು ಇಂಟರ್ನೆಟ್ ಬ್ರೌಸರ್ ಆಗಿರುತ್ತೆ. ಇದ್ರ ಅಡಿಯಲ್ಲಿ ತುಂಬ ಬರ್ತವೆ. ಒಪೆರಾ ಆಗಿರ್ಬೋದು, ಆ್ಯಂಡ್ ನೆಕ್ಸ್ಟು ಸಫಾರಿ ಆಗಿರ್ಬೋದು, ಆ್ಯಂಡ್ ಇನ್ನು ಮೇಯ್ನಾಗಿ ಅಂತ ಹೇಳಿದ್ರೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಆಗಿರ್ಬೋದು, ಆ್ಯಂಡ್ ನೆಕ್ಸ್ಟ್ ಬಂದು ಗೂಗಲ್ ಕ್ರೋಮ್ ಬರುತ್ತೆ, ಮತ್ತು ಫೈರ್ಫಾಕ್ಸ್ ಬರುತ್ತೆ. ಸೊ ಇದೆಲ್ಲ ಬಂದು ಇಂಟರ್ನೆಟ್ ಬ್ರೌಸರ್ಗೆ ಎಕ್ಸಾಂಪಲ್ಸು. ಸೊ ಒಪೆರಾನ ನಾವು ಆಚೆ ತೆಗಿಬೇಕು. ಆ್ಯಂಡ್ ನೆಕ್ಸ್ಟ್ ಬಂದು ಕೆಳಗಿನಲ್ಲಿ ಯಾವುದು ಮಾಡ್ಯುಲೇಷನ್ ಆ್ಯಂಡ್ ಡಿಮಾಡ್ಯುಲೇಷನ್ ಕಾರ್ಯನಿರ್ವಹಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಕೀಬೋರ್ಡ್, CPU, ಮೌಸ್, ಮೋಡೆಮ್. ಎಸ್, ಆನ್ಸರ್ ಆಪ್ಷನ್ ಎಸ್ 4 ಮೋಡೆಮ್. ಸೊ ಮೋಡೆಮ್ ನೋಡಿರ್ಬೋದು ನೀವು, ಇಂಟರ್ನೆಟ್ ವೈಫೈ ಏರ್ ಕನೆಕ್ಷನ್ ತೊಗೊಂಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಮೋಡೆಮ್ ಒಂಥರ ಬಾಕ್ಸ್ ಥರ ಇರುತ್ತೆ, ಮೇಲ್ಗಡೆ ಒಂದು ಆ್ಯಂಟೆನ್ ಇರುತ್ತೆ, ಕೆಲವುದಕ್ಕೆ ಇರೋದಿಲ್ಲ. ಇಟ್ ಮೀನ್ಸ್ ಮೋಡೆಮು ಕಂಪ್ಯೂಟರ್ಗೆ ಬೇಕಾಗ್ತಕ್ಕಂಥ ಒಂದು ಇಂಟರ್ನೆಟ್ ಅಥವಾ ವೈಫೈ ಕನೆಕ್ಷನ್ನ ಕೊಡ್ತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ ಡಿ ಮೋಡೆಮ್. ಆ್ಯಂಡ್ ನೆಕ್ಸ್ಟು MS ವರ್ಡ್ನಲ್ಲಿ ಮ್ಯಾಕ್ರೋಸ್ನ ಕೆಲಸ ಏನಂತ ಕೇಳಿದರೆ, ಸೊ ಇಲ್ಲಿ ಆನ್ಸರ್ ಬಂದು ಆಪ್ಷನ್ ಬಿ, ಪುನರಾವರ್ತಿತ ಕೆಲಸಗಳನ್ನು ಮಾಡಲು ಬಳಸುವ ಪ್ರೋಗ್ರಾಮ್. ಸೊ MS ವರ್ಡ್ನಲ್ಲೇ ಬರುತ್ತೆ ಮ್ಯಾಕ್ರೋಸ್ ಅಂತಕ್ಕಂಥ ಒಂದು ಆಪ್ಷನ್ ಬರುತ್ತೆ. ಸೊ ಅದು ಬಂದು ಪುನರಾವರ್ತಿತ ಕೆಲಸಗಳನ್ನು ಮಾಡಲು ಬಳಸ್ತಕ್ಕಂಥ ಒಂದು ಪ್ರೋಗ್ರಾಮು. ಸೊ ವ್ಯಾಕರಣ ದೋಷಕ್ಕೆ ಬರೋದಿಲ್ಲ ಅದು, ಆ್ಯಂಡ್ ಅಕ್ಷರಗಳ ಗಾತ್ರವನ್ನು ಹೆಚ್ಚಿಗೆ ಮಾಡ್ತಕ್ಕಂಥದ್ದಲ್ಲ. ಸೊ ಪುನರಾವರ್ತಿತ ಕೆಲಸಗಳನ್ನು ಮಾಡಲು ಬಳಸ್ತಕ್ಕಂಥ ಒಂದು ಪ್ರೋಗ್ರಾಮ್. ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಕೆಳಗಿನಲ್ಲಿ ಸಾಮಾನ್ಯವಾಗಿ ಯಾವುದರ ಸಂಗ್ರಹಣಾ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ ಅಂತ ಕೇಳಿದ್ದಾರೆ. ಸೊ ಪೆನ್ ಡ್ರೈವ್, CD, DVD, ಹಾರ್ಡ್ ಡಿಸ್ಕ್. ಇಟ್ಸ್ ಆನ್ಸರ್ ಆಪ್ಷನ್ ಓಕೆ ಬಂದಿಲ್ಲ. ಎಸ್, ಆನ್ಸರ್ ಬಂದು ಆಪ್ಷನ್ ಸಿ, ಆಪ್ಷನ್ ಡಿ ಎಲ್ಲ ಬರ್ತಿದೆ. ಓಕೆ, ಸೊ ನೋಡಿ ಇಲ್ಲಿ ಪೆನ್ ಡ್ರೈವ್ ಅಂತ ಹೇಳಿದಾಗ, ಸೊ ಕೆಲವೊಂದು ಪೆನ್ ಡ್ರೈವ್ ಕೆಲವೊಂದು ಇದನ್ನು ತಗೊಳ್ತಾ ಹೋಗುತ್ತೆ, ಎಲ್ಲ ಒಂದೇ ಥರ ಇರೋದಿಲ್ಲ. ಸೊ ಅದರ ಕೆಪಾಸಿಟಿ ಕೇಪಬಿಲಿಟಿ ಬೇರೆ ಬೇರೆ ಇರುತ್ತೆ. ಸೊ ಇದು ಆನ್ಸರ್ ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟು CD ಅಂತ ನಾವು ತೊಗೊಳ್ತಾ ಹೋದಾಗ ಕಾಂಪ್ಯಾಕ್ಟ್ ಡಿಸ್ಕ್ ಅಂತ ಹೇಳ್ತೀವಿ, ಕಾಂಪ್ಯಾಕ್ಟ್ ಡಿಸ್ಕ್ CD. ಸೊ ಇದರ ಒಂದು ಸಾಮರ್ಥ್ಯ, ಸಂಗ್ರಹಣಾ ಸಾಮರ್ಥ್ಯ ಅಂತ ಹೇಳಿದರೆ 650 ರಿಂದ 700 MB. ಓಕೆ, ಆ್ಯಂಡ್ ನೆಕ್ಸ್ಟು DVD ಅಂತ ಹೇಳಿದರೆ ವೆರ್ಸಟೈಲ್ ಡಿಸ್ಕ್ ಅಂತ ಹೇಳ್ತೀವಿ, ಅಥವಾ ಡಿಜಿಟಲ್ ವಿಡಿಯೋ ಡಿಸ್ಕ್ ಅಂತ ಹೇಳ್ತೀವಿ. ಸೊ ಇದರ ಒಂದು ಸಾಮರ್ಥ್ಯ ಬಂದು 4.3 GB. ಸೊ ಸ್ವಲ್ಪ ವೇರಿಯೇಷನ್ ಕೆಲವೊಂದು ಬುಕ್ಸಲ್ಲಿ ಕೊಡಬಹುದು, 4.3 ಅಥವಾ 4.5 ಅಂತ. ಸೊ ಇದು ಬಂದು 4.3 GB ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಹಾರ್ಡ್ ಡಿಸ್ಕ್ ಏನಿದೆಯೋ ಇದರ ಒಂದು ಕೆಪಾಸಿಟಿ ಅಥವಾ ಸಂಗ್ರಹಣಾ ಸಾಮರ್ಥ್ಯ ಅಂತ ಹೇಳಿದರೆ 20 ರಿಂದ 40 GB. ಸೊ ಇದು ಜಾಸ್ತಿ. ಸೊ ಹಾಗಾಗಿ ಆನ್ಸರು ಆಪ್ಷನ್ ಡಿ, ಹಾರ್ಡ್ ಡಿಸ್ಕ್ ಅಂತಕ್ಕಂಥದ್ದು. ಸೊ ಇದನ್ನು ತುಂಬ ಜಾಸ್ತಿ ಸ್ಟೋರ್ ಮಾಡ್ತಕ್ಕಂಥದ್ದು ಇದು. ಸೊ ಇದನ್ನು IBM ಅಂತ ಹೇಳಿದರೆ IBM ಸಂಸ್ಥೆಯವರು ಇದನ್ನು ಫಸ್ಟ್ಗೆ ಕಂಡುಹಿಡಿತಾರೆ. ಸೊ ಇದರ ಒಂದು ಇದಂತ ಹೇಳಿದರೆ 20 ರಿಂದ 40 GB. ಇದರ ಒಂದು ಗಾತ್ರ ಅಂತ ಹೇಳಿದರೆ 100 MB ಅಂತ ಹೇಳ್ತಾರೆ. ಓಕೆ, ಸೊ 100 MB. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಆನ್ಸರ್ ಹಾರ್ಡ್ ಡಿಸ್ಕ್ ಅಂತ ಗೊತ್ತಾಯಿತು. ನೆಕ್ಸ್ಟ್ ಕ್ವೆಶನ್ ಹೀಗಿದೆ, MS ಎಕ್ಸೆಲ್ನಲ್ಲಿ ಇರುವ ಗರಿಷ್ಠ ಝೂಮ್ ಗಾತ್ರ ಎಷ್ಟು ಅಂತ ಕೇಳಿದರೆ. ಸೊ ಡೈರೆಕ್ಟ್ ಆನ್ಸರು ಇದು. ಸೊ ಇದಕ್ಕೆ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ ಸಿ, 400%.
ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ MS Excel is 100%. ಸೊ ಲಾಸ್ಟ್ ಕ್ವೆಶನ್ 65ನೇ ಕ್ವೆಶನ್ನು, ಕಂಪ್ಯೂಟರ್ನ ಪಿತಾಮಹ ಯಾರು? ಸೊ ಆನ್ಸರ್ ಕಳಿಸಿ. ಸೊ ಯಾರು ಕಳಿಸಿಲ್ಲ ಏನು ಮಾಡೋದಕ್ಕಾಗೋ. ಆನ್ಸರ್ ಬಂದು ಆಪ್ಷನ್ ಬಿ, ಚಾರ್ಲ್ಸ್ ಬ್ಯಾಬೇಜ್. ಓಕೆ, ಸೊ ಇದು ಬಂದು ಇಲ್ಲಿ ತನಕ 30 ಕ್ವೆಶನು, ಕನ್ನಡ 35 ಇತ್ತು, ಕಂಪ್ಯೂಟರ್ ಬಂದು